ಸಮಯ ಯಾರಿಗೋಸ್ಕರನೂ ನಿಲ್ಲೋದಿಲ್ಲ ಅಂತ ಜನ ಹೇಳ್ತಾರೆ. ಅದು ಸರಿನೇ, ಆದ್ರೆ ಸಮಯ ನಿಂತಿಲ್ಲ ಅಂದ್ರೂ ಬದಲಾಗುತ್ತೆ. ಸಮಯನ ಬದಲಾಯಿಸೋ ಟ್ಯಾಲೆಂಟ್ ಯಾರಿಗಿರುತ್ತೋ ಅವ್ರನ್ನ ವಿಷನರೀಸ್ ಅಂತಾರೆ. ವಿಷನರೀಸ್ ಯಾವಾಗಲೂ ಸಮಯಕ್ಕಿಂತ ಒಂದ್ ಹೆಜ್ಜೆ ಮುಂದೆನೆ ಇರ್ತಾರೆ. ಈ ಕತೆ ಅಂಥದ್ದೇ ಒಬ್ಬ ವ್ಯಕ್ತಿದು. ಯಾವ ವಿಷನರಿಯ ಕನಸು ಕೋಟ್ಯಾಂತರ ಭಾರತೀಯರ ಮನಸ್ಸನ್ನ ಆವರಿಸಿಕೊಳ್ತೋ ಅಂತ ವಿಷನರಿಯ ಕಥೆ ಇದು. ಪ್ರತಿಯೊಬ್ಬರು ಇವರ ನಿರ್ಧಾರವನ್ನ ಕಡೆಗಣಿಸ್ತಾರೆ. ಬೇಡ, ಇದರಿಂದ ಹಿಂದಕ್ಕೆ ಸರಿ ಅಂತ ಎಚ್ಚರಿಕೆ ಕೊಡ್ತಾರೆ. ನೀನು ಸೇಫ್ ಝೋನ್ ಅಲ್ಲಿ ಇರ್ಬೋದಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರ ಮಾತನ್ನು ಈ ವ್ಯಕ್ತಿ ಕೇಳೋದಿಲ್ಲ. ಆ ಹಠಮಾರಿ ವ್ಯಕ್ತಿ ಯಾರು ಗೊತ್ತಾ? ಬನ್ನಿ ಕತೆ ಒಳಗಡೆ ಹೋಗೋಣ, ಗೊತ್ತಾಗುತ್ತೆ. ಸಾವಿರದ 1978 ಜುಲೈ. ಇದು NBIDC ಬಿಲ್ಡಿಂಗ್, ನ್ಯೂ ಬಾಂಬೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಇದೊಂದು ಗವರ್ಮೆಂಟ್ ಫಾರ್ಮ್. ಇಲ್ಲಿನ ವರ್ಕರ್ಸ್ ಮಳೆ ಬರ್ತಿದ್ರು ಬಿಡದೆ ತಮ್ಮ ಪೇಮೆಂಟ್ ಅನ್ನ ಹೆಚ್ಚಿಸಿ ಅಂತ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ನಮ್ಮ ಬೇಡಿಕೆ ಈಡೇರಿಸೋವರೆಗೂ ನಾವು ಕಂಪನಿಗೆ ಬರಲ್ಲ ಅಂತ ಹಠ ಹಿಡಿದು ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ. ಬೋರ್ಡ್ಗೆ ಇದು ತಲೆನೋವಾಗಿರುತ್ತೆ. ಸೊಲ್ಯೂಷನ್ ಗೊತ್ತಾಗ್ತಿರಲ್ಲ. ಅದಕ್ಕೆ ಒಬ್ಬ ಬೋರ್ಡ್ ಮೆಂಬರ್ ಇವರನ್ನ ಕೆಲಸದಿಂದ ತೆಗೆದು ಹೊಸ ವರ್ಕರ್ಸ್ ನ ಹೈರ್ ಮಾಡೋಣ ಅಂತ ಹೇಳ್ತಾರೆ. ಆಗ ಅಲ್ಲೇ ಕೆಲಸ ಮಾಡೋ ಆಕಾಶ್ ಅನ್ನೋರು, ಸರ್ ಬಾಟಲ್ ನ ಚೇಂಜ್ ಮಾಡಿದ ಮಾತ್ರಕ್ಕೆ ಒಳಗಡೆ ಇರೋ ನೀರು ಜ್ಯೂಸ್ ಆಗಿ ಟರ್ನ್ ಆಗಲ್ಲ. ಹೊಸ ಕೆಲಸಗಾರರು ಬಂದು ಅವರು ಕೂಡ ಇದೇ ತರ ಡಿಮ್ಯಾಂಡ್ ಮಾಡಿದ್ರೆ ಏನ್ ಮಾಡ್ತೀರಾ ಅಂತೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ. ಆಗ ಆ ಪ್ರೊಟೆಸ್ಟ್ ಮಾಡ್ತಿರುವ ಜನಗಳ ಮಧ್ಯೆ ಒಬ್ರು ಛತ್ರಿ ಹಿಡ್ಕೊಂಡು ಬರ್ತಾರೆ. ಸೀದಾ ಘೋಷಣೆ ಕೂಗ್ತಿದ್ದ ವ್ಯಕ್ತಿ ಹತ್ರ ಬಂದು, ನೀವು ನೀರಲ್ಲಿ ತೇವ ಆದ್ರೆ ಕಲ್ಲು ಹೃದಯದವರ ಮನಸ್ಸನ್ನ ಕರಗಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ನೀವೇನ್ ಹೇಳ್ತಿದ್ರ ಅಂತ ಕೇಳಿದಾಗ ಈ ವ್ಯಕ್ತಿ, ನಾನು ಹೇಳ್ತಿರೋದು ಒಳಗಡೆ ಕುಳಿತಿರೋ ಮ್ಯಾನೇಜ್ಮೆಂಟ್ ನವರಿಗೆ ನೀವು ಮಳೆಯಲ್ಲಿ ನೆನ್ಕೊಂಡು ಪ್ರತಿಭಟನೆ ಮಾಡಿದ್ರು ಅವರು ಕೇರ್ ಮಾಡೋದಿಲ್ಲ. ಆದ್ರೆ ನಿಮ್ಮ ಹಿಂದೆ ನಿಂತಿರೋ ಡೆವಲಪರ್ಸ್ಗೆ ಈ ಮಳೆಯಿಂದ ಆರೋಗ್ಯ ಕೆಟ್ರೆ ನಾಳೆ ಪ್ರತಿಭಟನೆಗೆ ಯಾರು ಬರ್ತಾರೆ? ತಗೊಳ್ಳಿ, ಈ ಛತ್ರಿ ಹಿಡಿದು ಪ್ರೊಟೆಸ್ಟ್ ಮಾಡಿ. ನಿಮ್ಮ ಡಿಮ್ಯಾಂಡ್ ಫುಲ್ಫಿಲ್ ಆಗೋವರೆಗೂ ನಿಲ್ಲಿಸಬೇಡಿ. ಮತ್ತೆ ಇನ್ನೊಂದು ವಿಷಯ, ನೀವು ಬರೀ ಪ್ರತಿಭಟನೆ ಸ್ಲೋಗನ್ಸ್ ಹೋಗೋದಲ್ಲ, ಆ ಸ್ಲೋಗನ್ಸ್ ಅಲ್ಲಿ ನಿಮ್ಮ ಡಿಮ್ಯಾಂಡ್ಸ್ ಇರಬೇಕು. ಜೊತೆಗೆ ಅದನ್ನ ಹಿಂದಿಲಿ ಹೇಳೋದಕ್ಕಿಂತ ಇಂಗ್ಲಿಷ್ ಅಲ್ಲಿ ಹೇಳಿ. ಯಾಕಂದ್ರೆ ಒಳಗಡೆ ಕುಳಿತಿರೋರು ಹಿಂದಿಲಿ ಯೋಚನೆ ಮಾಡ್ತಾರೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದ್ದನ್ನ ಮಾತ್ರ ಕೇಳಿಸ್ಕೊಳ್ತಾರೆ ಅಂತ ಹೇಳಿಕೊಟ್ಟು ಒಳಗಡೆ ಹೋಗ್ತಾರೆ. ವರ್ಕರ್ಸ್ ಇಂಗ್ಲಿಷ್ ಅಲ್ಲಿ ಸ್ಲೋಗನ್ಸ್ ಹೋಗೋದನ್ನ ಕೇಳಿ ಇವ್ರಿಗೆ ಇಂಗ್ಲಿಷ್ ಯಾರು ಹೇಳ್ಕೊಟ್ರು ಅಂತ ಆಕಾಶ್ ಕೇಳ್ತಿರುವಾಗಲೇ ನಾನೇ ಹೇಳ್ಕೊಟ್ಟಿದ್ದು ಅಂತ ಈ ವ್ಯಕ್ತಿ ಬರ್ತಾರೆ. ಅಂದ ಹಾಗೆ ಇವರ ಹೆಸರು ಎಕ್ಸರ್ಸಿಸ್ ದೇಸಾಯಿ. NBIDC ವಾಶಿ ಬ್ರಿಡ್ಜ್ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರು ಮೂಲತಃ ಟಾಟಾ ಕಂಪನಿಗೆ ಸೇರಿದವರು. ಒಂದು ಲೆಕ್ಕದಲ್ಲಿ ಟಾಟಾ ಎಕ್ಸರ್ಸಿಸ್ ದೇಸಾಯಿ ಅವರನ್ನ ಈ ಪ್ರಾಜೆಕ್ಟ್ ಗೋಸ್ಕರ 5 ವರ್ಷ NBIDC ಯಲ್ಲಿ ಅಸೈನ್ ಮಾಡಿರ್ತಾರೆ. ಒಂದು ಲೆಕ್ಕದಲ್ಲಿ ಈ ವಾಶಿ ಬ್ರಿಡ್ಜ್ ಪ್ರಾಜೆಕ್ಟ್ ಮುಗಿಯೋವರೆಗೂ NBIDC ಗೆ ಲೀಸ್ ಗೆ ಹಾಕಿದ್ದಾರೆ ಅನ್ಕೊಳ್ಳಿ. ಈ ಎಕ್ಸರ್ಸಿಸ್ ದೇಸಾಯಿ ಅವರನ್ನ ಎಲ್ಲರೂ ಜಿ ಅಂತಾನೆ ಕರೀತಾರೆ. ಸೊ ನಾನು ಮುಂದೆ ಅವ್ರನ್ನ ಜಿ ಅಂತಾನೆ ಅಡ್ರೆಸ್ ಮಾಡ್ತೇನೆ. ಇಲ್ಲಿನ ಬೋರ್ಡ್ ಮೆಂಬರ್ ಒಬ್ರು ಕೇಳ್ತಾರೆ, ಅಲ್ಲ 2 ದಿವಸದಿಂದ ಮಳೆಯಲ್ಲಿ ನೆನ್ಕೊಂಡು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ನಾವು ಮಳೆ ನಿಲ್ದೆ ಹೋದ್ರೆ ಅವರ ಪ್ರತಿಭಟನೆ ನಿಲ್ಲುತ್ತೆ ಅಂತ ಕಾಯ್ತಾ ಇದೀವಿ, ನೀವು ನೋಡಿದ್ರೆ ಅವ್ರಿಗೆ ಅಂಬ್ರೆಲ್ಲಾ ಕೊಟ್ಟು ಬಂದಿದ್ರಲ್ಲ, ಅಷ್ಟಕ್ಕೂ ನೀವು ಯಾರ ಕಡೆ ಸರ್ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ ಅವರು, ನಾನು ಪ್ರಾಜೆಕ್ಟ್ ಮ್ಯಾನೇಜರ್, ನಾನು ಯಾರ ಪಕ್ಷನೂ ವಹಿಸೋದಿಲ್ಲ, ಎಲ್ರು ಸಮಾನವಾಗಿ ನೋಡ್ತೀನಿ ಅಂತ ಹೇಳಿ ಅಷ್ಟಕ್ಕೂ ಅವರ ಎಕ್ಸಾಕ್ಟ್ ಸಮಸ್ಯೆ ಏನು ಅಂತ ಕೇಳ್ತಾರೆ. ಆಗ ಅವರ ಸಮಸ್ಯೆ 12 ಗಂಟೆ ಕೆಲಸ ಮಾಡಿದ್ರೆ ನಾವು 18 ಗಂಟೆ ಪೇಮೆಂಟ್ ಕೊಡ್ಬೇಕಂತೆ ಅಂತ ಹೇಳ್ತಾರೆ. ಆಗ ದೇಸಾಯಿ ಅವರು 12 ಗಂಟೆ ಕೆಲಸ ಮಾಡಿದ್ರು ಕಂಪನಿಗೆ ಬಂದು ಹೋಗೋದಕ್ಕೆ 6 ಅವರ್ಸ್ ಟ್ರಾವೆಲಿಂಗ್ ಅಲ್ಲೇ ಹೋಗ್ಬಿಡುತ್ತಲ್ಲ, ಅಂದ್ರೆ ಅವರು ದಿನದ 24 ಗಂಟೆಗಳಲ್ಲಿ 18 ಗಂಟೆಗಳನ್ನ ನಮ್ಗೆ ಕೊಡ್ತಿದ್ದಾರೆ. ಮನೆಗೆ ಹೋಗಿ ಮಲ್ಕೊಳ್ಳುವಾಗ ನಾಳೆ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಆಗ ಬೋರ್ಡ್ ಮೆಂಬರ್, ದೇಸಾಯಿ ಅವರೇ, ಅವರೇನು ಮನೆಯಿಂದ ಕೆಲಸಕ್ಕೆ ನಡ್ಕೊಂಡ್ ಬರಲ್ಲ, ಬಸ್ ಅಲ್ಲಿ ಬರ್ತಾರೆ, ನೆಮ್ಮದಿಯಾಗಿ ಟ್ರಾವೆಲಿಂಗ್ ಟೈಮ್ ಅಲ್ಲಿ ನಿದ್ದೆ ಮಾಡ್ಕೊಂಡೇ ಬರ್ತಾರೆ ಅಂತ ಹೇಳ್ತಾರೆ. ಆಗ ದೇಸಾಯಿ ಅವರು, ಅದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳಿ ನನ್ ಜೊತೆ ವಾಕ್ ಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತ ಕೇಳಿದ್ರೆ, ಕೆಲವೊಂದು ವಿಷಯಗಳನ್ನ ಡಿಸ್ಕಷನ್ ಗಿಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಿ ದೇಸಾಯಿ ಅವರು ಈ ಟಾಪ್ ಮ್ಯಾನೇಜ್ಮೆಂಟ್ ಎಂಪ್ಲಾಯೀಸ್ ಉಳ್ಕೊಂಡಿರುವ ಅಪಾರ್ಟ್ಮೆಂಟ್ ಅಂದ್ರೆ ಎಂಪ್ಲಾಯೀಸ್ ಕ್ವಾರ್ಟರ್ಸ್ ಗೆ ಕರ್ಕೊಂಡು ಹೋಗಿ, ಈ ಸ್ಟ್ರೈಕ್ ನ ನಿಲ್ಲಿಸಬೇಕು ಅಂದ್ರೆ ನಾವು ಈ ಜಾಗನ ಖಾಲಿ ಮಾಡಿ ಆ ಡೆವಲಪರ್ಸ್ ಗೆ ಬಿಟ್ಕೊಡ್ಬೇಕು. ಆಗ ನಾವು ಅವ್ರು ಕೇಳ್ತಿರೋ ಎಕ್ಸ್ಟ್ರಾ ಪೇಮೆಂಟ್ ನ ಪೇ ಮಾಡೋ ಹಾಗಿಲ್ಲ, ಅವ್ರಿಗೆ ಲಾಂಗ್ ಟ್ರಾವೆಲಿಂಗ್ ಕೂಡ ತಪ್ಪುತ್ತೆ, ಇಬ್ರು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಯ್ತಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ನಾವೆಲ್ಲಿ ಹೋಗೋದು ಅಂತ ಕೇಳಿದ್ರೆ, ನಾವೆಲ್ಲ ನಮ್ಮ ಮನೆಗಳಿಂದ ಬರೋಣ, ನೀವು ಪುಣೆಯಿಂದ ಬನ್ನಿ, ನಾನು ಮುಂಬೈಯಿಂದ ಬರ್ತೀನಿ ಅಂತ ಹೇಳ್ತಾರೆ. ನಮ್ಗೆ ಬರೋದಕ್ಕೆ 1 ಸೈಡ್ 4 ಅವರ್ ಬೇಕಾಗುತ್ತೆ, ಅದ್ ಹೇಗೆ ಸಾಧ್ಯ ಅಂತ ಕೇಳಿದಾಗ ದೇಸಾಯಿ ಅವರು, ನೆಮ್ಮದಿಯಾಗಿ ಬಸ್ ಅಲ್ಲಿ ಮಲ್ಕೊಂಡೇ ಬರ್ಬೋದಲ್ಲ ಅಂತಾರೆ. ಆಗ ನೀವ್ ಏನ್ ಹೇಳಕ್ ಬರ್ತೀರಾ ಅಂತ ನಮ್ಗೆ ಅರ್ಥ ಆಯ್ತು, ಇದು ಆಗದೆ ಇರೋ ಕೆಲಸ, ಬೇರೆ ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳಿ ಅಂತ ಕೇಳ್ತಾರೆ. ಈಗ ದೇಸಾಯಿ ವಾಕ್ ಹೋಗೋಣ ಬನ್ನಿ ಅಂತ ಮತ್ತೆ ಕರ್ಕೊಂಡು ಹೋಗ್ತಾರೆ. ಈಗ ಮಾರ್ಕೆಟಿಂಗ್ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗಿ ಈ ಹಾಲ್ ನ ಸುತ್ತಳತೆ ಎಲ್ಲ ತಗೊಂಡು ಇಲ್ಲಿ ವುಡನ್ ಪಾರ್ಟಿಷನ್ ಮಾಡಿ ರೂಮ್ಸ್ ಮಾಡಿದ್ರೆ
100 ರೂಮ್ಸ್ ಇಲ್ಲೇ ಸಿಗುತ್ತೆ, ನಮ್ಮ ಡೆವಲಪರ್ಸ್ ಇಲ್ಲೇ ಸ್ಟೇ ಮಾಡಬಹುದು ಅಂತ ಹೇಳ್ತಾರೆ. ಆಗಲೂ ಇದಕ್ಕೆ ನಮ್ಮ ಮಾರ್ಕೆಟಿಂಗ್ ಹಿಡಿದು ಪರ್ಮಿಷನ್ಸ್ ಬೇಕು, ನಾವೇ ಡಿಸಿಷನ್ ತಗೊಳಕ್ಕಾಗಲ್ಲ, ಎಲ್ಲರನ್ನು ಕನ್ವಿನ್ಸ್ ಮಾಡಬೇಕು, ಸಿಗ್ನೇಚರ್ ತಗೋಬೇಕು, ಇದೆಲ್ಲ ತುಂಬಾ ಟ್ರಿಕ್ಕಿ ಪ್ರೋಸೆಸ್ ಅಂತ ಹೇಳಿದಾಗ ದೇಸಾಯಿ ಅದು ನೀವು ಹೇಳಿದಷ್ಟು ಟ್ರಿಕ್ಕಿ ಪ್ರೋಸೆಸ್ ಅಲ್ಲ ಸರ್, ನೋಡಿ ನನ್ನ ಹತ್ರ ಆಲ್ರೆಡಿ ಮಾರ್ಕೆಟಿಂಗ್ ಹಿಡಿದು ಪರ್ಮಿಷನ್ ಲೆಟರ್ ಇದೆ, ಇದಕ್ಕೆ ಬಾಕಿ ಇರೋದು ನಿಮ್ಮ ಸಿಗ್ನೇಚರ್ಸ್ ಮಾತ್ರ ಅಂತ ಹೇಳಿ ಲೆಟರ್ ತೋರಿಸ್ತಾರೆ. ಆಗ ಸರ್ ಇದನ್ನ ನಾವು ಬೋರ್ಡ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಆ ಕಡೆ ಹೋದಾಗ ಆಕಾಶ್ ದೇಸಾಯಿ ಅವ್ರಿಗೆ ನಿಮ್ಮ ಹತ್ರ ಆಲ್ರೆಡಿ ಸೊಲ್ಯೂಷನ್ ಇದ್ರು ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ ಇವ್ರಿಗೆಲ್ಲ ಸ್ವಲ್ಪ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡಿಸ್ಬೇಕಿತ್ತು, ಅದಕ್ಕೆ ಡೆಮಾನ್ಸ್ಟ್ರೇಟ್ ಮಾಡೋಕೋಸ್ಕರ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ದೇಸಾಯಿ ಅವರ ಡಿಪ್ಲೊಮಸಿ ಮತ್ತೆ ಕಾರ್ಯವೈಖರಿಯನ್ನ ನೋಡಿ ಆಕಾಶ್ ಇಂಪ್ರೆಸ್ ಆಗ್ತಾರೆ. ಸೊ ಫೈನಲಿ ಈ ಸೊಲ್ಯೂಷನ್ ಗೆ NBIDC ಬೋರ್ಡ್ ಅಪ್ರೂವಲ್ ಸಿಗುತ್ತೆ. ಎಕ್ಸರ್ಸಿಸ್ ದೇಸಾಯಿ ಅವರ ನೇಚರ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಆಂಬಿಷನ್ ಎಲ್ಲ ನೋಡಿ ವಾಶಿ ಪ್ರಾಜೆಕ್ಟ್ 5 ಇಯರ್ಸ್ ಟರ್ಮ್ ಮುಗಿದಾಗ NBIDC ಚೇರ್ಮನ್ ದೇಸಾಯಿ ಅವರನ್ನ ನೀವು ಕೇಳಿದ ಸ್ಯಾಲರಿ, ಜಾಬ್ ಸೆಕ್ಯೂರಿಟಿ ಎಲ್ಲಾನು ಕೊಡ್ತೀವಿ, ಇಲ್ಲೇ ಉಳ್ಕೊಳ್ಳಿ ಅಂತ ಆಫರ್ ಮಾಡ್ತಾರೆ. ಆದ್ರೆ ದೇಸಾಯಿ ನಾನು ಟಾಟಾ ಇಂದ ಬಂದವನು, ರಿಟರ್ನ್ ಹೋಗ್ಲೇಬೇಕು ಸರ್ ಅಂತಾರೆ. ನಿಮಗೆ ಮುಂದಿನ ವರ್ಷನೇ ಪ್ರಮೋಷನ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ದೇಸಾಯಿ ನಿರಾಕರಿಸ್ತಾರೆ. ಆಗ ಆ ಚೇರ್ಮನ್ ಸಾವಿರಾರು ಜನ ಈ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದಾರೆ, ವರ್ಷಗಳಿಂದ ಎಕ್ಸಾಮ್ಸ್ ಬರೀತಿದ್ದಾರೆ, ಅಂತದ್ರಲ್ಲಿ ಈ ಪೊಸಿಷನ್ ನಿಮಗೆ ಆಫರ್ ಮಾಡ್ತಿದೀವಿ ಅಂದ್ರೆ ದೇಸಾಯಿ ಸರ್ ಹಾಗಿದ್ರೆ ಈ ಕೆಲಸಕ್ಕೆ ನನಗಿಂತ ಆ 1000 ಜನ ಡಿಸರ್ವ್ ಇದಾರೆ ಅನ್ಸುತ್ತೆ ಅಂತಾರೆ. ಆಗ ಚೇರ್ಮನ್ ಬಿಟ್ಟು ಬರೋಕಾಗದಿರುವಂತದ್ದು ಟಾಟಾದಲ್ಲಿ ಏನಿದೆ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ ನೆಮ್ಮದಿ ಸರ್, ನೆಮ್ಮದಿ. ಒಬ್ಬ ಮನುಷ್ಯ ಅವನ ಫ್ಯಾಮಿಲಿ ಜೊತೆ ಇದ್ದಾಗ ನೆಮ್ಮದಿಯಿಂದ ಇರ್ತಾನೆ, ನನಗೆ ಟಾಟಾ ಫ್ಯಾಮಿಲಿ ಇದ್ದ ಹಾಗೆ ಅಂತ ಹೇಳಿ NBIDC ಟರ್ಮ್ ಮುಗಿದ ತಕ್ಷಣ ಟಾಟಾಗೆ ಹಿಂದಿರುಗೋ ನಿರ್ಧಾರ ಮಾಡ್ತಾರೆ. NBIDC ಆಕಾಶ್ ಮತ್ತೆ ದೇಸಾಯಿ ಇಬ್ರು ತುಂಬಾ ಆತ್ಮೀಯರು, ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಇಬ್ರು ಒಂದು ಕಡೆ ಸೇರಿದ್ರೆ ಒಬ್ಬರನ್ನೊಬ್ರು ಕಾಲೆಳೆಯೋದು, ತಮಾಷೆ ಮಾಡೋದು, ಒಟ್ನಲ್ಲಿ ಇಬ್ರಿಗೂ ಒಳ್ಳೆ ಕಾಂಬಿನೇಷನ್. ದೇಸಾಯಿ ಹೊರಡುವಾಗ ಆಕಾಶ್ ಬಸ್ ವರ್ಗು ಡ್ರಾಪ್ ಮಾಡ್ತಾರೆ. ದೇಸಾಯಿ ಬಸ್ ಹತ್ತಿ ಹೋಗುವಾಗ ಆಕಾಶ್ಗೆ ಟಾಟಾ ಜಾಯಿನ್ ಆಗ್ತೀಯ ಅಂತ ಕೇಳ್ತಾರೆ. ಆಕಾಶ್ ನೀನ್ ಸೀರಿಯಸ್ ಆಗಿ ಹೇಳ್ತಿದ್ಯಾ, ತಮಾಷೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ರು. ಟಾಟಾ ಅಂತ ಹೇಳಿ ತಲೆಗೆ ಹುಳ ಬಿಟ್ಟು ಹೋಗ್ಬಿಡ್ತಾರೆ. ಇವರು ದೇಸಾಯಿ ಹೆಂಡತಿ ಕೆಲಸ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ದೇಸಾಯಿ ಅವರು ಎಂಜಾಯ್ ಮಾಡ್ಕೊಂಡು ಕುಕಿಂಗ್ ಮಾಡ್ತಿರ್ತಾರೆ. ಅವಾಗಲೇ ಗೊತ್ತಾಗುತ್ತೆ ಇವರು ಕೆಲಸ ಬಿಟ್ಟು ಬಂದಿದ್ದಾರೆ ಅಂತ. ದೇಸಾಯಿ ಅವ್ರಿಗೆ ತಾನೊಬ್ಬ ಪ್ರೊಫೆಸರ್ ಆಗ್ಬೇಕು ಅನ್ನೋ ಕನ್ಸು ಇರುತ್ತೆ, ಆದ್ರೆ ಈ ಕಾರ್ಪೊರೇಟ್ ವರ್ಲ್ಡ್ ಗೆ ಬಂದ್ಮೇಲೆ ಆ ಕನ್ಸು ಹಾಗೆ ಉಳ್ಕೊಂಡ್ಬಿಡುತ್ತೆ. ಇವ್ರದ್ದು ಒಂದು ಪುಟ್ಟ ಫ್ಯಾಮಿಲಿ, ಅವರ ಹೆಂಡತಿಗೆ ತುಂಬಾ ಚೆನ್ನಾಗಿ ಗೊತ್ತು ಟಾಟಾನ ಇವರು ಸೆಕೆಂಡ್ ಫ್ಯಾಮಿಲಿ ತರ ನೋಡ್ತಾರೆ ಅಂತ. NBIDC ಕೆಲಸ ಮಾಡ್ಬೇಕು ಅಂದ್ರೆ ಊರ್ ಬಿಟ್ಟು ತುಂಬಾ ದೂರದ ಪ್ರಯಾಣ ಮಾಡ್ಬೇಕು, ಆದ್ರೆ ಟಾಟಾಗೆ ಹಾಗಲ್ಲ, ಇವರ ವರ್ಕ್ ಪ್ಲೇಸ್ ಮನೆಗೆ ಹತ್ರ ಇರುತ್ತೆ. ಈಗ ಮೊದಲನೇ ದಿನ ಟಾಟಾದ ಬಾಂಬೆ ಹೌಸ್ ಅಂತ ಹೆಡ್ ಕ್ವಾರ್ಟರ್ಸ್ ಗೆ ದೇಸಾಯಿ ಹೋಗ್ತಾರೆ. ಇಲ್ಲೇ ಇವರು ಮೊದಲು ಕೆಲಸ ಮಾಡ್ತಿದ್ದು, ಆದ್ರೆ 5 ವರ್ಷ ಬಿಟ್ಟು ಬಂದಾಗ ಆ ಆಫೀಸ್ ತುಂಬಾ ಬದಲಾವಣೆ ಆಗಿರುತ್ತೆ. ಹೊಸ ಸ್ಟಾಫ್, ಟೇಬಲ್ಸ್, ಫರ್ನಿಚರ್ಸ್ ಎಲ್ಲ ಚೇಂಜ್ ಆಗಿರುತ್ತೆ. ದೇಸಾಯಿ ಅವರ ಕ್ಯಾಬಿನ್ ಅಲ್ಲಿ ಈಗ ಬೇರೆಯವರು ಇರ್ತಾರೆ. ಈ ಹೆಡ್ ಕ್ವಾರ್ಟರ್ಸ್ ಆಫೀಸ್ ಜವಾಬ್ದಾರಿ ಇವ್ರದ್ದು. ಇವ್ರನ್ನ ಪಿಂಕ್ಸ್ ಅಂತ ಕರೀತಾರೆ. ಇವರೇ ಈಗಿನ JRD ಟಾಟಾ ಅವರ PA. ದೇಸಾಯಿ ಅವರ ಹತ್ರ ಬಂದು ಜೆ ಎಲ್ಲಿ ಅಂತ ಕೇಳ್ತಾರೆ. ಜೆ ಅಂದ್ರೆ ಜಹಾಂಗೀರ್ ರತನ್ಜಿ ದಾದಾಭಾಯ್ ಟಾಟಾ. ಇವರು ನಮ್ಮ ಜನರೇಷನ್ ರತನ್ ಟಾಟಾ ಅವರ ಹಿಂದೆ ಟಾಟಾ ಗ್ರೂಪ್ಸ್ ಗೆ ಚೇರ್ಮನ್ ಆಗಿದ್ದವರು. ದೇಸಾಯಿ ಯಾವಾಗಲೂ ಶಾರ್ಟ್ ಆಗಿ ಜೆ ಅಂತ ಕರೀತಾರೆ. ಪಿಂಕ್ಸ್ ಜೆ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗಿದ್ದಾರೆ ಅಂತ ಹೇಳಿದಾಗ ಸರಿ ನನ್ನ ಕ್ಯಾಬಿನ್ ಅಲ್ಲಿ ನಾನು ಏನ್ ವರ್ಕ್ ಮಾಡ್ಬೇಕು ಅಂತ ದೇಸಾಯಿ ಕೇಳ್ತಿದ್ರು. ಮುಗುಳು ನಗ್ತಾ ಹೋಗ್ಬಿಡ್ತಾರೆ. ಪಾಪ ದೇಸಾಯಿ ಅವ್ರಿಗೆ ಅವರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಈಗ ಏನು ಕೆಲಸ ಇಲ್ಲ. ಆಫೀಸ್ಗೆ ಬರೋದು ಯಾವುದೇ ಕೆಲಸ ಇಲ್ಲದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ವರ್ಕ್ ಮಾಡ್ತಿರೋ ಹತ್ರ ಏನಾದ್ರೂ ವರ್ಕ್ ಶೇರ್ ಮಾಡೋಣ ಅನ್ಕೊಂಡು ಹೋಗೋದು, ನ್ಯೂಸ್ ಪೇಪರ್ ಓದೋದು, ಹೌಸ್ ಕೀಪಿಂಗ್ ಸ್ಟಾಫ್ ಜೊತೆ ಮಾನಿಟರಿಂಗ್ ಮಾಡೋದು, ಹಂಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಹೋಗ್ತಿರ್ತಾರೆ. ಅವ್ರಿಗೆ ಅಂತ ಒಂದು ರೋಲ್ ಫಿಕ್ಸ್ ಆಗಿರಲ್ಲ. ಮಾರನೇ ದಿನ JRD ಟಾಟಾ ಅವರು ಫ್ಲೈಟ್ ಫ್ಲೈ ಮಾಡ್ತಿರ್ತಾರೆ. ಇದು ಅವರ ಹಾಬಿ. ಇನ್ನೊಂದು ವಿಷಯ ಗೊತ್ತಾ, ಇಂಡಿಯಾದಲ್ಲಿ ಪೈಲಟ್ ಲೈಸೆನ್ಸ್ ತಗೊಂಡ ಮೊದಲನೇ ವ್ಯಕ್ತಿ JRD ಟಾಟಾ. ಫ್ಲೈಯಿಂಗ್ ಮುಗಿಸಿ ಟಾಟಾ ಅವರು ಬಂದಿದ್ದವರನ್ನೆಲ್ಲ ಮಾತಾಡಿಸ್ತಾರೆ. ನಂತರ ಜಿಮ್ ಎಡ್ಗರ್ ಅವರನ್ನ ಪರಿಚಯಿಸಿ ಇವರು ಗ್ರೇಟ್ ಮಾರ್ಟಿನ್ ಕೂಪರ್ ಹತ್ರ ಕೆಲಸ ಮಾಡ್ತಿದ್ದಾರೆ. ಇವತ್ತು ವೈರ್ಲೆಸ್ ಟೆಲಿಫೋನ್ ಪ್ರೋಟೋಟೈಪ್ ಅನ್ನ ತಂದಿದ್ದಾರೆ ಅಂತ ಈ ವೈರ್ಲೆಸ್ ಟೆಲಿಫೋನ್ ಅನ್ನ ತೋರಿಸ್ತಾರೆ. ಇದು ಮಾರ್ಟಿನ್ ಕೂಪರ್ ಅವರ ಜೀನಿಯಸ್ ಇನೋವೇಷನ್ ಅಂತ ತೋರಿಸಿದಾಗ ಅಲ್ಲೊಬ್ರು ಈ ಇನೋವೇಷನ್ ಏನೋ ಚೆನ್ನಾಗಿದೆ, ಆದ್ರೆ ಸೆಲ್ ಫೋನ್ ಅನ್ನ ಪರ್ಚೇಸ್ ಮಾಡೋ ಶಕ್ತಿ ಇರೋದು ಕೇವಲ ಶ್ರೀಮಂತರಿಗೆ ಮಾತ್ರ ಅಂತ ಹೇಳ್ತಾರೆ. ಆಗ ದೇಸಾಯಿ ಇಲ್ಲ ಸರ್, ಹೊಸದಾಗಿ ಬಂದ ಇನೋವೇಷನ್ ಎಕ್ಸ್ಪೆನ್ಸಿವ್ ಇರುತ್ತೆ, ಆದ್ರೆ ಆ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸ್ಟೇಜ್ ಗೆ ಹೋದಾಗ ಅಫೋರ್ಡಬಲ್ ಆಗುತ್ತೆ, ಅಂದ್ರೆ ಕೈಗೆಟುಕೋ ದರದಲ್ಲಿ ಸಿಗುತ್ತೆ. ಉದಾಹರಣೆಗೆ ಕಾರ್, ರೇಡಿಯೋ, ಗ್ರಾಮಫೋನ್, ಟೆಲಿಫೋನ್ ಬಿಗಿನಿಂಗ್ ಅಲ್ಲಿ ಈ ಎಲ್ಲವೂ ತುಂಬಾನೇ ದುಬಾರಿ ಇದ್ವು, ಆದ್ರೆ ಈಗ ಎಲ್ಲಾ ಕೈಗೆಟುಕುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ವ್ಯಕ್ತಿ ಈಗಾಗಲೇ
ಈಗಾಗಲೇ ಮಾರ್ಕೆಟ್ ಅಲ್ಲಿ ಟೆಲಿಫೋನ್ ಇದೆ, ಈಗ ವೈರ್ಲೆಸ್ ಫೋನ್ ಅಗತ್ಯ ಏನಿದೆ ಅಂತ ಕೇಳಿದಾಗ ಟಾಟಾ ಅವರು ಲಾಸ್ಟ್ ಇಯರ್ ಒಂದು $multi-million ಡೀಲ್ ನೆಗೋಷಿಯೇಟ್ ಮಾಡೋಕೆ ಕಾಲ್ ಮಾಡಿದ್ದಾಗ, ನಿಮಗೆ ನನ್ನಿಂದ ಅರ್ಜೆಂಟ್ ಆಗಿ ಪರ್ಮಿಷನ್ ಬೇಕಿತ್ತು, ನನ್ನ ಸ್ಕೆಡ್ಯೂಲ್ ಕಾನ್ಫಿಡೆನ್ಷಿಯಲ್ ಇದ್ದಿದ್ರಿಂದ ನೀವು ನನ್ನ ರೀಚ್ ಮಾಡೋಕ್ಕಾಗಿಲ್ಲ, ಒಂದು ವೇಳೆ ನಮಗೆ ವೈರ್ ಅಡ್ಡಿ ಆಗಿಲ್ಲ ಅಂತಿದ್ರೆ ನಮ್ ಕೈಯಿಂದ ಯಾವುದೇ ಡೀಲ್ ಮಿಸ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಹಾಗಿದ್ರೆ ಸೆಲ್ ಫೋನ್ ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಿದೀವ ಅಂತ ಕೇಳ್ತಾರೆ. ಆಗ ಟಾಟಾ ಯಾವುದೇ ಹೊಸ ಇನ್ನೋವೇಷನ್ ಮೇಲೆ ಇನ್ವೆಸ್ಟ್ ಮಾಡೋದು ರಿಸ್ಕಿನೇ, ಆದ್ರೆ ಖಂಡಿತ ನಮ್ಗೆ ಯಾವ್ದಾದ್ರು ಹೊಸ ವಿಷಯಕ್ಕೆ ಇನ್ಸ್ಪಿರೇಷನ್ ಅಂತೂ ಸಿಗುತ್ತೆ. ಹಾಗಂತ ಬರೀ ಪ್ಯಾಷನ್ ಇದ್ರೆ ಸಾಕಾಗೋದಿಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಐಡಿಯಾ ನಮ್ಮ ಹತ್ರ ಇರಬೇಕು ಅಂತ ಹೇಳಿ ಹೊರಡ್ತಿರ್ತಾರೆ. ಆಗ ದೇಸಾಯಿ ಅವರು, ಸರ್ ನಿಮ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು ಅಂತ ಬಂದಾಗ ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಕಾರ್ ಒಳಗಡೆ ಟಾಟಾ NBIDC ನ ಬಿಟ್ಟು ಬಂದ್ಬಿಟ್ರಲ್ಲ ದೇಸಾಯಿ, ಅವ್ರು ಅಷ್ಟೊಂದು ಕಾಟ ಕೊಡ್ತಿದ್ರ ಅಂತ ಕೇಳ್ತಾರೆ. ಆಗ ದೇಸಾಯಿ, ನಾನು NBIDC ಗೆ ಹೋಗುವ ಆಸಕ್ತಿಯನ್ನ ಹೊಂದಿರಲಿಲ್ಲ, ಆದ್ರೆ ನೀವೇನ ಅಲ್ಲಿಗೆ ಕಳಿಸಿ ಇಲ್ಲಿ ನನ್ನ ಪ್ಲೇಸ್ ಗೆ ಬೇರೆಯವ್ರನ್ನ ರೀಪ್ಲೇಸ್ ಕೂಡ ಮಾಡ್ಬಿಟ್ಟಿದ್ರ ಅಂತ ಹೇಳ್ತಾರೆ. ಆಗ ಟಾಟಾ, ನಿಮ್ಮ ಅನುಭವದ ಮೇಲೆ ಪ್ರಮೋಷನ್ ಕೊಡೋದು ನಮ್ಮ ಕರ್ತವ್ಯ ಅಂತಾರೆ. ಆಗ ದೇಸಾಯಿ, ನೀವು ಪ್ರಮೋಷನ್ ಅಂತೀರಾ, ನಾನ್ ದಿನ ಬಂದು ಕೂತ್ಕೊಂಡು ಏನು ಕೆಲಸ ಮಾಡದೆ ಎದ್ದು ಮನೆಗೆ ಹೋಗ್ತಿದ್ದೀನಿ, ನನಗೆ ಏನಾದ್ರೂ ಎಕ್ಸೈಟಿಂಗ್ ಆಗಿ ಬೇಕು, ಚಾಲೆಂಜಿಂಗ್ ಬೇಕು ಅಂತ ಕೇಳ್ತಾರೆ. ಆಗ ಟಾಟಾ, ಹೌದಾ, ಹಾಗಿದ್ರೆ ನಿಮಗೋಸ್ಕರ ಒಂದು ಚಾಲೆಂಜ್ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದೆ, ಆ ಚಾಲೆಂಜ್ ಅನ್ನೇ ಕೊಡ್ತೀನಿ ಅಂತ ಹೇಳಿ ಟಾಟಾ ಪ್ರೆಸ್ ಅಂತ ಹೇಳ್ತಾರೆ. ಆಗ ದೇಸಾಯಿ, ಟಾಟಾ ಪ್ರೆಸ್ 7 ವರ್ಷದಿಂದ ಲಾಸ್ ಅಲ್ಲಿ ನಡೀತಿದೆ, ಚಾಲೆಂಜ್ ಕೊಡಿ ಅಂದ್ರೆ ಡೆತ್ ಸೆಂಟೆನ್ಸ್ ಕೊಡ್ತಿದ್ರ ಸರ್ ಅಂತಾರೆ. ಆಗ ಟಾಟಾ ಅವರು, ನೋಡಿ ಇದು ಪ್ರಪಂಚದಲ್ಲಿ ತುಂಬಾ ಪ್ರೆಸ್ಟಿಜಿಯಸ್ ವಾಚ್, ರೇರ್ ಎಡಿಷನ್, ಹೆನ್ರಿ ಆಂಡ್ರೆ ಓನರ್ ಆಫ್ ಆಂಡ್ರೆ ಜುಬಾ ನನಗೆ ಪ್ರೆಸೆಂಟ್ ಮಾಡಿದ್ದು, ನನಗೆ ಈ ವಾಚ್ ಅಂದ್ರೆ ತುಂಬಾ ಇಷ್ಟ, ನೀವೇನಾದ್ರೂ ಟಾಟಾ ಪ್ರೆಸ್ ಲಾಸಸ್ ನ ರಿಕವರಿ ಮಾಡಿದ್ರೆ ಆ ಬಿಸ್ನೆಸ್ ನಿಮ್ದೆ, ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ದೇಸಾಯಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿ ಫುಲ್ ಎಕ್ಸೈಟ್ ಆಗಿ ಉತ್ಸಾಹದಿಂದ ಮಾರನೇ ದಿನದಿಂದಲೇ ಕೆಲಸ ಶುರು ಮಾಡ್ತಾರೆ. ಮೊದಲನೇ ದಿನ ಟಾಟಾ ಪ್ರೆಸ್ ಗೆ ಹೋಗಿ ನೋಡಿದ್ರೆ ಹೊರಗಡೆ ಸೆಕ್ಯೂರಿಟಿ ನಿದ್ದೆ ಮಾಡ್ತಿದ್ದಾನೆ, ಅಲ್ಲಿನ ವಸ್ತುಗಳು ಎಲ್ಲಂದ್ರಲ್ಲಿ ಬಿದ್ದಿವೆ, 3 ಜನ ವರ್ಕರ್ಸ್ ಟೀ ಕುಡ್ಕೊಂಡು ಕಾರ್ಡ್ಸ್ ಆಡ್ತಾ ಕುಳಿತಿರ್ತಾರೆ. ದೇಸಾಯಿ ಅವರು ಅಲ್ಲಿನ ಇನ್ಚಾರ್ಜ್ ಆಫೀಸ್ ಗೆ ಬಂದು ಟಾಟಾ ಪ್ರೆಸ್ ನ ಪ್ರತಿಯೊಂದು ಫೈಲ್ಸ್ ಚೆಕ್ ಮಾಡ್ತಾರೆ. ವರ್ಷಗಳಿಂದ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನ ತಗೊಂಡು ಅನಲೈಸ್ ಮಾಡಿ ಪ್ರಾಬ್ಲಮ್ಸ್ ನ ರೆಕ್ಟಿಫೈ ಮಾಡಿ 7 ತಿಂಗಳು ಹಗಲು ರಾತ್ರಿ ತಲೆ ಕೆಡಿಸ್ಕೊಂಡು ಕೆಲಸ ಮಾಡ್ತಾರೆ. ಟಾಟಾ ಪ್ರೆಸ್ ಅನ್ನೋದು ಕಮರ್ಷಿಯಲ್ ಪ್ರಿಂಟಿಂಗ್ ಪ್ರೆಸ್ ಪಬ್ಲಿಷಿಂಗ್ ಕಂಪನಿ. 7 ವರ್ಷದ ಹಿಂದೆ ಮಾಡಿರೋ ಇಂಡಸ್ ಪ್ರಾಜೆಕ್ಟ್ ಅಲ್ಲಿ ಯಾಕಿಷ್ಟು ಲಾಸ್ ತೋರಿಸಿದಿರ ಅಂತ ಅಲ್ಲಿನ ಇನ್ಚಾರ್ಜ್ ನ ಕೇಳಿದಾಗ, ಇಂಡಸ್ ಸ್ಕ್ರಿಪ್ಟ್ ಅನ್ನೋ ಪ್ರಾಜೆಕ್ಟ್ ಅಲ್ಲಿ ಆರ್ಕಿಯಾಲಜಿಸ್ಟ್ ವರ್ಕ್ ಮಾಡ್ತಿದ್ರು, ಹಳೆ ಅವಶೇಷಗಳು ಲಿಪಿಗಳನ್ನ ಪ್ರಿಸರ್ವ್ ಮಾಡಿಸೋದಕ್ಕೆ ಈ ಹಿಂದೆ ಶಂಕರ್ ಮನೋಹರನ್ ಅನ್ನೋರು ಹೊಸ ಮಿಷನ್ಸ್ ಮತ್ತೆ ಫಾಂಟ್ ತುಂಬಾ ಇನ್ವೆಸ್ಟ್ ಮಾಡಿದ್ವಿ, ಇದರಿಂದ ಮುಂದೆ ಹೆಚ್ಚು ಪ್ರಾಜೆಕ್ಟ್ ಗಳು ಬರುತ್ತೆ ಅನ್ಕೊಂಡಿದ್ವಿ, ಆದ್ರೆ ಇದೇ ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ಆಗೋಯ್ತು, ಅದಾದ್ಮೇಲೆ ಶಂಕರ್ ಮನೋಹರನ್ ಕೂಡ ಇಲ್ಲಿಂದ ಹೋಗ್ಬಿಟ್ರು ಅಂತ ಹೇಳ್ತಾರೆ. ತಕ್ಷಣ ದೇಸಾಯಿ ಡೆಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿ ಶಂಕರ್ ಮನೋಹರನ್ ಬಗ್ಗೆ ವಿಚಾರಿಸಿದಾಗ, ಅವರು ಈಗ ಇಲ್ಲಿ ಕೆಲಸ ಮಾಡ್ತಿಲ್ಲ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿನ ನಂಬರ್ ತಗೊಂಡು ವಿಚಾರಿಸಿದಾಗ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಇಂದ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳ್ತಾರೆ. 7 ವರ್ಷದಲ್ಲಿ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಲ್ಲಿಗೆಲ್ಲ ಕಾಲ್ ಮಾಡಿ ಕೊನೆಗೂ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ತಾರೆ. ಶಂಕರ್ ಮನೋಹರನ್ ಮುಂಬೈ ತಾಜ್ ಹೋಟೆಲ್ ಅಲ್ಲಿ ಇರ್ತಾರೆ. ಪ್ರೆಸೆಂಟ್ಲಿ ಒಬ್ಬ ಮಿನಿಸ್ಟರ್ ಹತ್ರ ವರ್ಕ್ ಮಾಡ್ತಿರ್ತಾರೆ. ದೇಸಾಯಿ ರಾತ್ರಿ ಆದ್ರೂ ಬಿಡದೆ ಮಲ್ಕೊಳ್ಳೋ ಟೈಮ್ ಅಲ್ಲಿ ಸೀದಾ ಶಂಕರ್ ಮನೋಹರನ್ ರೂಮ್ ಗೆ ಹೋಗಿ, ನೀವು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಸೇರಿದ್ದು ನಿಮ್ಗೆ ಹಿಸ್ಟ್ರಿ ಮೇಲಿರೋ ಪ್ಯಾಷನ್ ಇಂದ ಅಲ್ವಾ, ನಿಮ್ಮಿಂದ ಟಾಟಾ ಪ್ರೆಸ್ ಗೆ ಎಷ್ಟು ಲಾಸ್ ಆಗಿದೆ ಅಂತ ಐಡಿಯಾ ಇದೆಯಾ ಅಂತ ಕೇಳ್ತಾರೆ. ಆಗ ಶಂಕರ್, ನಾನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಆಗಿದ್ದು ನನ್ನ ಇಚ್ಛೆಯಿಂದ ಅಲ್ಲ, ನಾನು ಮೊದಲಿದ್ದ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಮಗ್ಲಿಂಗ್ ಅಲ್ಲಿ ತೆಗೆದುಕೊಂಡಿದ್ದೆ ಅಂತ ಆರ್ಕಿಯಾಲಜಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಹೇಳ್ತಾರೆ. ಆಗ ದೇಸಾಯಿ ಶಾಕ್ ಆಗಿ, ಸ್ಮಗ್ಲಿಂಗ್ ಏನ್ ಸ್ಮಗ್ಲಿಂಗ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಆಗ ಶಂಕರ್, ಒಂದು ಬ್ಲಾಕ್ ಮಾರ್ಕೆಟ್ ಮಾಫಿಯಾ ಜಾಲದ ಸ್ಟಾಕ್ ಅನ್ನ ನಾನು ವಶಪಡಿಸಿಕೊಂಡಿದ್ದೆ, ಅದನ್ನ ಬಿಡೋದಕ್ಕೆ ನನ್ನ ಸುಪೀರಿಯರ್ ಇಂದ ಪ್ರೆಷರ್ಸ್ ಬಂತು, ನಾನು ಅವರ ಮಾತು ಕೇಳದೆ ಇದ್ದಾಗ ಡಿಮೋಟ್ ಮಾಡಿ ಆರ್ಕಿಯಾಲಜಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಹೇಳ್ತಾನೆ. ಅಂತ ಯಾವ ಸ್ಟಾಕ್ ಅನ್ನ ಹಿಡಿದಿದ್ರಿ ಅಂತ ದೇಸಾಯಿ ಕೇಳ್ತಾರೆ. ಆಗ ಶಂಕರ್, ಗೆಸ್ ಮಾಡಿ ನೋಡೋಣ ಅಂತಾರೆ. ಆಗ ದೇಸಾಯಿ, ಆಲ್ಕೋಹಾಲ್, ಡೈಮಂಡ್ಸ್, ಗೋಲ್ಡ್, ಡ್ರಗ್ಸ್, ಮರಗಳು, ಅನಿಮಲ್ ಸ್ಕಿನ್ಸ್, ಹ್ಯೂಮನ್ ಆರ್ಗನ್ಸ್, ಹೀಗೆ ಒಂದಷ್ಟು ಗೆಸ್ ಗಳನ್ನ ಮಾಡಿದಾಗ ಶಂಕರ್ ಅದ್ಯಾವುದೋ ಅಲ್ಲ, ವಾಚಸ್ ಅಂತ ಹೇಳ್ತಾರೆ. ಆಗ ದೇಸಾಯಿ ಅವ್ರಿಗೆ ವಾಚಸ್ ಅಂತ ಆಶ್ಚರ್ಯ ಆಗುತ್ತೆ. ಆಗ ಶಂಕರ್, ಹೌದು, ಇಂಪೋರ್ಟೆಡ್ ಫಾರಿನ್ ವಾಚಸ್, ಎಲ್ರಿಗೂ ಅವನ್ನ ಹಾಕೊಳ್ಳೋಕೆ ಇಷ್ಟ, ಆದ್ರೆ ಅವುಗಳ ದರ ಎಲ್ರ ಕೈಗೂ ಇಟ್ಕೋದಿಲ್ಲ, ಯಾಕಂದ್ರೆ ವಾಚಸ್ ಕೇವಲ ಟೈಮ್ ಮಾತ್ರ ತೋರ್ಸಲ್ಲ, ಅದನ್ನ ಹಾಕೊಂಡಿರೋರ ಸ್ಟೇಟಸ್ ನ ತೋರಿಸುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ತುಂಬಾ ಸ್ಮಗ್ಲಿಂಗ್ ಆಗ್ತಿರೋದು ವಾಚಸ್, ಈ ವಾಚಸ್ ಡಿಮ್ಯಾಂಡ್ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾರೆ. ಶಂಕರ್ ಹೇಳಿದ ಮಾತುಗಳು ಜರ್ಸಿಸ್ ದೇಸಾಯಿ ಅವರನ್ನ ತುಂಬಾ ಕಾಡುತ್ತೆ. ರಾತ್ರಿ ಮಲಗುವಾಗ ಅವರ ವಾಚ್ ಮೆಕಾನಿಸಮ್ ನ ಬಿಚ್ಚಿ ನೋಡ್ತಾರೆ. ನೆಕ್ಸ್ಟ್ ಡೇನೆ ಆ ವಾಚ್ ಬ್ಲಾಕ್ ಮಾರ್ಕೆಟ್ ಹೇಗಿರುತ್ತೆ ನೋಡ್ಬೇಕು ಅಂತ ಮುಂಬೈನ ಚೋರ್ ಬಜಾರ್ಗೆ ತನ್ನ ಟೀಮ್ ನ ಕರ್ಕೊಂಡು ಹೋಗ್ತಾರೆ. ಆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ವಾಚ್ ತಗೊಳ್ಳೋದ್ ಬಿಟ್ಟು, ಈ ವಾಚಸ್ ನಿಮಗೆ ಎಲ್ಲಿಂದ ಸಿಗುತ್ತೆ, ಡೈಲಿ ಟರ್ನ್ ಓವರ್ ಏನು ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಂಗೆ, ಸುಮ್ನೆ ನಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಅಂಗಡಿಯವರು ಹೊರಗಡೆ ದಪ್ತಾರೆ. ಆಗ ಜರ್ಸಿಸ್ ದೇಸಾಯಿ ಅವರು ಒಂದು ಫೇವರ್ ಗೋಸ್ಕರ NBIDC ಗೆ ಕಾಲ್ ಮಾಡಿ ಆಕಾಶ್ ಅವರನ್ನ ಕರ್ಸ್ಕೊಳ್ತಾರೆ. ಆಕಾಶ್ ಬಂದು ಒಂದು ಶಾಪ್ ಗೆ ಹೋಗಿ, ನಮ್ಮ ಕಂಪನಿ ಎಂಪ್ಲಾಯೀಸ್ ಗೆ ಗಿಫ್ಟ್ ಮಾಡೋಕೋಸ್ಕರ 4,000 ಕ್ವಾಂಟಿಟಿ ವಾಚಸ್ ಬೇಕು ಅಂತಾರೆ. ಆ ಅಂಗಡಿಯವನು, ನಮ್ಮಿಂದ 40 ವಾಚ್ ಮಾತ್ರ ಸಿಗುತ್ತೆ, ನೀವು ಕೇಳಿದ
ಹೇಳಿದಷ್ಟು ಇಲ್ಲ ಅಂದಾಗ ಹೊರಗಡೆ ಬರ್ತಿರ್ತಾರೆ. ಆಗ ಅಲ್ಲಿ ಒಬ್ಬ ಬಂದು ಆಕಾಶ್ನ ಮಾತಾಡಿಸಿ ನಿಮ್ಗೆ ಯಾವ ಮಾಡೆಲ್ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು, ನಾನ್ ಕೊಡಿಸ್ತೀನಿ, ನನಗೆ ಸಪ್ಲೈಯರ್ಸ್ ಜೊತೆ ಒಳ್ಳೆ ಕನೆಕ್ಷನ್ ಇದೆ ಅಂತ ಹೇಳಿ ಅವನ ಸೂಟ್ ಒಳಗಡೆ ವಾಚ್ ಕಲೆಕ್ಷನ್ಸ್ ತೋರಿಸ್ತಾನೆ. ನಂತರ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಈ ಅಡ್ರೆಸ್ಗೆ ನಾಳೆ 9 ಗಂಟೆ ರಾತ್ರಿ ಬನ್ನಿ, ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದೆಲ್ಲ ಇಟ್ಕೋಬೇಡಿ, ಅದು ನಿಮಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳಿ ಹೋಗ್ತಾನೆ. ದೇಸಾಯಿ ಮತ್ತೆ ಆಕಾಶ್ ಅವನು ಕೊಟ್ಟ ಅಡ್ರೆಸ್ಗೆ ಹೋದಾಗ ಅಲ್ಲೊಬ್ಬ ಗ್ಯಾಂಗ್ಸ್ಟರ್ ಇರ್ತಾನೆ. ಅವನ ಹತ್ರ ಇದ್ದ ವಾಚಸ್ ಮಾಡೆಲ್ಸ್ ಅನ್ನ ಸೆಲೆಕ್ಟ್ ಮಾಡಿ ಒಟ್ಟು 40,000 ವಾಚ್ ಬೇಕು ಅಂತ ಕೇಳ್ತಾನೆ. 40,000 ವಾಚ್ ಯಾಕೆ ಬೇಕು ಅಂತ ಕೇಳಿದಾಗ ನಾವು ಸಣ್ಣದಾಗಿ ವಾಚ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕೆ ಇದು ಚಡ್ಡಿ ಬನಿನ್ ವ್ಯಾಪಾರ ಅಲ್ಲ, ಎಕ್ಸ್ಪೆನ್ಸಿವ್ ವಾಚಸ್ ಇದು, ನಾನು ನಡೆಸ್ತಿರೋ ದೊಡ್ಡ ಬಿಸ್ನೆಸ್ ಅಂದಾಗ ದೇಸಾಯಿ ಎಷ್ಟು ದೊಡ್ಡದು ಅಂತ ಕೇಳ್ಬಿಡ್ತಾರೆ. ಆಗ ಗ್ಯಾಂಗ್ಸ್ಟರ್ಗೆ ಅನುಮಾನ ಬಂದು ನೀವಿಬ್ರು ಇನ್ಫಾರ್ಮರ್ಸ್ ಅಂತ ಗನ್ ತೆಗೆದು ಕೇಳಿದ್ರೆ ಇಬ್ರು ತುಂಬಾ ಹೆದರಿ ಇಲ್ಲ ಸರ್ ನಾವು ನಿಜವಾಗ್ಲೂ ವಾಚ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದೀವಿ ಅಂತಾರೆ. ಆಗ ಆ ಡಾನ್ ಮುಂಬೈ ಆಕ್ಟರ್ಸ್, ಪಾರ್ಲಿಮೆಂಟ್ ಮೆಂಬರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಅಡ್ವೊಕೇಟ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್ ಅವರೆಲ್ಲರ ಕೈಯಲ್ಲೂ ನಾನು ಸಪ್ಲೈ ಮಾಡೋ ವಾಚಸ್ ಇರೋದು. ನನ್ನ ಬಿಸ್ನೆಸ್ ಅಲ್ಲಿ ಕೈ ಹಾಕೋಕೆ ನೋಡಿದ್ರೆ ಬಳೆ ಹಾಕೋಕೆ ನಿಮ್ಗೆ ಕೈ ಇರಬಾರದು, ಆ ರೀತಿ ಮಾಡ್ಬಿಡ್ತೀನಿ ಅಂತ ಹೆದರಿಸ್ತಾರೆ. ಇವರಿಬ್ರು ಹೆದರ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾರೆ. ಅಲ್ಲಿಂದ ಟಾಟಾ ಪ್ರೆಸ್ ಗೆ ವಾಪಸ್ ಬಂದಿದ್ದೆ ಆಕಾಶ್, ಹೌದು ಹೊಸ ಜಾಬ್ ಅಲ್ಲಿ ನನ್ನ ರೋಲ್ ಏನು, ನನ್ನ ಸ್ಯಾಲರಿ ಎಷ್ಟು, ನನ್ನ ಕ್ಯಾಬಿನ್ ಎಲ್ಲಿ ಅಂತ ಕೇಳ್ತಾರೆ. ಆಗ ದೇಸಾಯಿ ಹಾಗಿದ್ರೆ ನೀನು ಕೆಲಸನ ಬಿಟ್ಟು ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಆಕಾಶ್ ಹೌದು ನೀನೇ ತಾನೇ ಬರೋಕ್ ಹೇಳಿದ್ದು, ಅದಕ್ಕೆ ರಿಸೈನ್ ಮಾಡಿ ಬಂದ್ಬಿಟ್ಟೆ ಅಂತ ಸ್ವಲ್ಪ ಆತಂಕದಿಂದಾನೇ ಹೇಳ್ತಾರೆ. ಆಗ ದೇಸಾಯಿ ನಾನು ನಿನಗೆ ಕೆಲಸ ಬಿಡೋಕೆ ಎಲ್ಲಿ ಹೇಳಿದೆ, ಜಸ್ಟ್ ಒಂದು ಫೇವರ್ ಕೇಳಿದೆ ಅಷ್ಟೇ, ಅಷ್ಟಕ್ಕೆ ಕೆಲಸನ ಬಿಟ್ಟು ಬಂದ್ಬಿಡೋದಾ ಅಂತಾರೆ. ಆಗ ಆಕಾಶ್ ಇದನ್ನ ಮೊದಲೇ ಹೇಳ್ಬೇಕಲ್ವಾ, ನಾನ್ ಜಾಬ್ಗೆ ಕರಿತಿದ್ದಾರೆ ಅಂತ ಆಟಿಟ್ಯೂಡ್ ಅಲ್ಲಿ ರಿಸೈನ್ ಮಾಡಿ ಬಂದ್ಬಿಟ್ಟಿದ್ದೀನಿ ಅಂತ ಆತಂಕ ವ್ಯಕ್ತಪಡಿಸಿದಾಗ ದೇಸಾಯಿ ಇನ್ನು ವಾಚ್ ಪ್ರಾಜೆಕ್ಟ್ ಗೆ JRD ಅವರಿಂದ ಕನ್ಫರ್ಮೇಶನ್ ಸಿಕ್ಕಿಲ್ಲ, ಒಂದ್ ವೇಳೆ ಕನ್ಫರ್ಮ್ ಆದ್ರೆ ಖಂಡಿತ ನಿನ್ಗೆ ಇಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳ್ತಾರೆ. ಆಕಾಶ್ಗಂತೂ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ JRD ಸರ್ ಜೊತೆ ಮಾತಾಡಿ ಪ್ರಾಜೆಕ್ಟ್ ಕನ್ಫರ್ಮೇಶನ್ ತಗೋ ಅಂತ ಹಠ ಮಾಡ್ತಾರೆ. ತಕ್ಷಣ JRD ಗೆ ಕನೆಕ್ಟ್ ಮಾಡಿ ಮೀಟ್ ಮಾಡ್ಬೇಕು ಅಂತ ಹೇಳಿದಕ್ಕೆ ನಾನು ಇವತ್ತು ಸಂಜೆ ಯುರೋಪ್ ಗೆ ಹೊರಡ್ತಿದ್ದೀನಿ, ತುಂಬಾ ಅರ್ಜೆಂಟ್ ಇದ್ರೆ ಏರ್ಪೋರ್ಟ್ ಗೆ ಬಂದು ಮೀಟ್ ಮಾಡಿ ಅಂತ ಹೇಳ್ತಾರೆ. ಈಗ ಫಸ್ಟ್ ಟೈಮ್ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಪಿಚ್ ಮಾಡೋಕೆ ದೇಸಾಯಿ ಅವರು JRD ಟಾಟಾ ಹತ್ರ ಹೋಗ್ತಾರೆ. ಟಾಟಾ ಅವರು ಬೇಗ ಹೇಳಿ ಮುಗಿಸಿ ಅಂದಾಗ ದೇಸಾಯಿ ಟಾಟಾ ಪ್ರೆಸ್ ನ ಪ್ರಾಫಿಟಬಲ್ ಮಾಡಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಆಗ ಟಾಟಾ ಹಾಗಿದ್ರೆ ಚಾಲೆಂಜ್ ನ ಗಿವ್ ಅಪ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ದೇಸಾಯಿ ಚಾಲೆಂಜ್ ಇದ್ದಿದ್ದು ಪ್ರೆಸ್ ಅಲ್ಲಿ ಆಗ್ತಿರೋ ಡೈಲಿ ಲಾಸಸ್ ಇಂದ ರೆಸ್ಕ್ಯೂ ಮಾಡಕ್ಕೆ, ಅದನ್ನ ಮಾಡಿ ಆಯ್ತು. ಈಗ ಪ್ರೆಸ್ ನ ಪ್ರಾಫಿಟ್ ಗೆ ತರೋದಕ್ಕೆ ನಮ್ಗಿರೋದು ಎರಡೇ ಆಪ್ಷನ್ಸ್. ಒಂದು IPO ಅಂದ್ರೆ ಶೇರ್ ಮಾರ್ಕೆಟ್ ಗೆ ಎಕ್ಸ್ಪೋಸ್ ಆಗೋದು. ಬಟ್ ಪಬ್ಲಿಕ್ ಫಂಡ್ಸ್ ಅನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡೋದು, ಇನ್ನಷ್ಟು ಯೂಸ್ಲೆಸ್ ಮಿಷಿನ್ಸ್ ನ ಬೈ ಮಾಡೋಕ್ಕಾಗುತ್ತಾ ಅಂದಾಗ JRD ಹಾಗಿದ್ರೆ ಎರಡನೇ ಆಪ್ಷನ್ ಯಾವುದು ಅಂತ ಕೇಳ್ತಾರೆ. ಆಗ ದೇಸಾಯಿ ನಿಮ್ಗೆ ನೋಕಿಯಾ ಅವರ ಬಗ್ಗೆ ಗೊತ್ತಲ್ವಾ ಅಂತಾರೆ. JRD ಟಾಟಾ ಅವರ ಪೇಪರ್ ಮಿಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದಾಗ ಇಲ್ಲ ಸರ್, ಈಗ ಆಲ್ರೆಡಿ ಅವರು ಸೆಲ್ ಫೋನ್ ಬಿಸ್ನೆಸ್ ಗೆ ಜಂಪ್ ಆಗ್ತಿದ್ದಾರೆ, ಅದೇ ತರ ನಾನೀಗ ಟಾಟಾ ಪ್ರೆಸ್ ನ ಬೇರೆ ಬಿಸ್ನೆಸ್ ಗೆ ಡೈವರ್ಟ್ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಟಾಟಾ ನೋಕಿಯಾ ಬಿಸ್ನೆಸ್ ಚೇಂಜ್ ಮಾಡ್ತಿದ್ದಾರೆ ಎಂದು ಮಾತ್ರಕ್ಕೆ ನಾವು ಅದನ್ನೇ ಮಾಡ್ಬೇಕು ಅಂತ ಇಲ್ಲ ಅಂತ ನಿರಾಕರಿಸಿದಾಗ ದೇಸಾಯಿ ಸರ್ ನಾನು ಕಾಪಿ ಮಾಡ್ತಿಲ್ಲ, ಟಾಟಾ ಪ್ರೆಸ್ ನ ಎಲ್ಲಾ ಫೈಲ್ಸ್ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದನ್ನು ರಿಸರ್ಚ್ ಮಾಡಿದ್ದೀನಿ, ಅಲ್ಲಿ ಲಾಭ ತೆಗಿಯೋಕ್ಕಾಗಲ್ಲ, ಟಾಟಾ ಪ್ರೆಸ್ ಮುಗಿದು ಹೋದ ಕತೆ ಅಂದಾಗ JRD ಹಾಗಿದ್ರೆ ಇವತ್ತಿನ ಕಥೆ ಏನು ಅಂತ ಕೇಳ್ತಾರೆ. ಆಗ ದೇಸಾಯಿ ಅವರ ಕೈಯಲ್ಲಿರೋ ವಾಚ್ ನ ತೋರಿಸ್ತಾರೆ. ಆಗ JRD ಏನ್ ತಮಾಷೆ ಮಾಡ್ತಿದ್ದೀರಾ, ವಾಚ್ ಮೇಕಿಂಗ್ ತುಂಬಾ ಡಿಫಿಕಲ್ಟ್ ಮತ್ತೆ ಡೆಲಿಕೇಟ್ ಬಿಸ್ನೆಸ್, ಈ ಬಿಸ್ನೆಸ್ ನಮಗೆ ಸೆಟ್ ಆಗಲ್ಲ ಅಂದಾಗ ದೇಸಾಯಿ ಟಾಟಾ ಇಂದ ನಮ್ಮ ಕಂಟ್ರಿ ಹೆಣ್ಣು ಮಕ್ಕಳಿಗೆ ಲ್ಯಾಕ್ಮಿ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರಿ. ಲ್ಯಾಕ್ಮಿ ಅನ್ನೋ ಬ್ರ್ಯಾಂಡ್ ಹೆಂಗಸರು ತಮ್ಮನ್ನು ತಾವು ನೋಡ್ಕೊಳ್ಳೋ ರೀತಿನೇ ಬದಲಾಯಿಸಿತು. ನಮ್ಮ ದೇಶದ ಲಕ್ಷ್ಮಿಗೋಸ್ಕರ ಲ್ಯಾಕ್ಮಿ ಹುಟ್ಟು ಹಾಕಿದ್ರಿ. ಆದ್ರೆ ಲಕ್ಷ್ಮೀಪತಿ ನಾರಾಯಣನ್ಗೆ ಏನ್ ಕೊಟ್ಟಿದೀವಿ, ಗಂಡು ಮಕ್ಕಳ ಪರ್ಸನಾಲಿಟಿ, ಸ್ಟೇಟಸ್, ಅಚೀವ್ಮೆಂಟ್ಸ್ ರೆಪ್ರೆಸೆಂಟ್ ಮಾಡೋಕೆ ಯಾವ ಪ್ರಾಡಕ್ಟ್ ಇದೆ, ನಾವು ಆ ಪ್ಲೇಸ್ ಅನ್ನ ರಿಸ್ಟ್ ವಾಚ್ ಇಂದ ತುಂಬಬಹುದು. ಯಾಕಂದ್ರೆ ಇಲ್ಲಿವರೆಗೂ ಒಂದೇ ಒಂದು ಪ್ರೀಮಿಯಂ ವಾಚ್ ಕೂಡ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿಲ್ಲ, ಅದನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು. ಆದ್ರೆ ಆ ವಾಚಸ್ ಬರೀ ಫಿಲ್ಮ್ ಸ್ಟಾರ್ಸ್, ಡಾಕ್ಟರ್ಸ್, ಲಾಯರ್ಸ್ ಯೂಸ್ ಮಾಡೋಕ್ ಮಾತ್ರ ಅಲ್ಲ, ಇಂಡಿಯಾದ ಕಾಮನ್ ಪೀಪಲ್ ಸ್ಟೇಟಸ್ ನ ತೋರಿಸೋ ವಾಚ್ ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಅದನ್ನ ಮಾಡೋಕೆ ನಾವು ಮಾತ್ರ ಸಾಧ್ಯ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ್ರೆ JRD ಗೆ ಈ ಪಿಚ್ ಅಷ್ಟೊಂದು ಇಂಪ್ರೆಸ್ ಆಗಲ್ಲ, ಟೈಮ್ ಇಲ್ಲ ಅಂತ ಹೋಗ್ಬಿಡ್ತಾರೆ. ಅವರು ಹೋಗ್ತಿರುವಾಗಲೇ ದೇಸಾಯಿ ಒಂದು ಸಲ ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ. JRD ಟಾಟಾ ವಾಚ್ ಬಿಸ್ನೆಸ್ ಗೆ ಅಪ್ರೂವಲ್ ಕೊಟ್ಟಿಲ್ಲ ಅಂತ ಆಕಾಶ್ ಕೂಡ ಡಿಸಪಾಯಿಂಟ್ ಆಗ್ತಾರೆ. ಟಾಟಾ ಅವರು ಫ್ಲೈಟ್ ಅಲ್ಲಿ ಹೋಗುವಾಗ ಜನರ ಕೈಗಳಲ್ಲಿ ವಾಚ್ ಗಳನ್ನ ಅಬ್ಸರ್ವ್ ಮಾಡ್ತಾರೆ. ಲಂಡನ್ ಗೆ ಹೋದಾಗ ರೆಸ್ಟೋರೆಂಟ್ ಅಲ್ಲೂ ಕೂಡ ವಾಚ್ ಗಳನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಎಲ್ಲೋ ಒಂದು ಕಡೆ ಜರ್ಸಿಸ್ ದೇಸಾಯಿ ಅವರ ಮಾತುಗಳು JRD ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಿದೆ. ಇಮಿಡಿಯೇಟ್ ನೆಕ್ಸ್ಟ್ ಡೇನೆ ಸ್ವಿಟ್ಜರ್ಲ್ಯಾಂಡ್ ಗೆ ಹೋಗಿ ಆಂಡ್ರೆ ಜೂಬಾ ಚೇರ್ಮನ್ ನ ಮೀಟ್ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡೋಕೆ ತನ್ನ PA ಗೆ ಹೇಳ್ತಾರೆ. ಇವರೇ ಆಂಡ್ರಿಯೋ ಜೂಬಾ ಚೇರ್ಮನ್. ಇವ್ರಿಗೆ ಇಂಗ್ಲಿಷ್ ಬರಲ್ಲ, ಫ್ರೆಂಚ್ ಮಾತ್ರ. ಹಾಗಾಗಿ ಅವ್ರಿಗೆ ಒಬ್ಬ ಟ್ರಾನ್ಸ್ಲೇಟರ್ ಇರ್ತಾರೆ. ಆ ಮೀಟಿಂಗ್ ಅಲ್ಲಿ ಇವರು ಮೊದಲು ಕೇಳೋ ಪ್ರಶ್ನೆನೆ, ನಾವು ನಿಮ್ಮ ಪ್ರಪೋಸಲ್ ನ ಓದಿದೀವಿ, ನಿಮ್ಗೆ ಅನ್ಸುತ್ತಾ ಇಂಡಿಯನ್ಸ್ ಕೈಲಿ ವರ್ಲ್ಡ್ ಕ್ಲಾಸ್ ವಾಚಸ್ ನ ಮಾಡುವಷ್ಟು ಟ್ಯಾಲೆಂಟ್ ಇದೆ ಅಂತ ಕೇಳ್ತಾರೆ. ಆಗ ಟಾಟಾ ಅಬ್ಸಲ್ಯೂಟ್ಲಿ, ಅದಕ್ಕೋಸ್ಕರನೇ ನಾವು ವರ್ಲ್ಡ್ಸ್ ಫೈನೆಸ್ಟ್
ಫೈನೆಸ್ಟ್ ವಾಚ್ ಮೇಕರ್ಸ್ ಹತ್ರ ಕೊಲಾಬರೇಟ್ ಆಗೋಕೆ ಬಂದಿರೋದು. ಇನ್ಫ್ಯಾಕ್ಟ್ ಈ ವಾಚ್ ನ ನಿಮ್ಮ ಫಾದರ್ ನನಗೆ ಪ್ರೆಸೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಇವರು, ನಾವು ವರ್ಲ್ಡ್ ಅಲ್ಲೇ ಬೆಸ್ಟ್ ವಾಚಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ, ಯಾಕಂದ್ರೆ ನಾವು ಯಾವತ್ತೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇಂಡಿಯನ್ ಇಂಜಿನಿಯರ್ಸ್ ಗೆ ನಾರ್ಮಲ್ ವಾಚ್ ತಯಾರಿ ಮಾಡೋದು ಗೊತ್ತು, ಆದ್ರೆ ವರ್ಲ್ಡ್ ಕ್ಲಾಸ್ ವಾಚಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಗೊತ್ತಾ? ನಾವು ಎಂಟೈರ್ ವರ್ಲ್ಡ್ ಅಲ್ಲಿ ದಿ ಬೆಸ್ಟ್ ಕಾಂಪೋನೆಂಟ್ಸ್ ಅನ್ನ ಆಯ್ಕೆ ಮಾಡಿ ನಮ್ಮ ವಾಚ್ ಗಳಲ್ಲಿ ಅಸೆಂಬಲ್ ಮಾಡ್ತೀವಿ. ಅದರಿಂದ ಪ್ರತಿದಿನ 300 ವರ್ಲ್ಡ್ ಕ್ಲಾಸ್ ವಾಚಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ನಾವು ಲಿಮಿಟೆಡ್ ನಂಬರ್ ಆಫ್ ವಾಚಸ್ ನ ಮಾತ್ರ ಮಾಡ್ತೀವಿ. ನಮ್ಮ ವಾಚಸ್ ಕೇವಲ 5 ಸೆಕೆಂಡ್ ಆ ಕಡೆ ಈ ಕಡೆ ಇರಬಹುದು ಅಷ್ಟೇ. ಟೈಮ್ ಅಲ್ಲಿ ಅಷ್ಟು ನಿಖರತೆಯನ್ನ ಮೇಂಟೈನ್ ಮಾಡ್ತೀವಿ. ಇಂಡಿಯನ್ಸ್ ಕೈಲಿ ವರ್ಲ್ಡ್ ಕ್ಲಾಸ್ ವಾಚಸ್ ನ ತಯಾರಿಸಬಹುದು ಅಂತ ನಿಮಗನ್ಸುತ್ತಾ ಅಂತ ಕೇಳ್ತಾರೆ. ಟಾಟಾ ಮೌನವಾಗಿರ್ತಾರೆ. ಆಗ ಆಂಡ್ರೆ ಜೂಬಾ ಚೇರ್ಮನ್, ಇಂಡಿಯನ್ಸ್ ಗೆ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಗೊತ್ತಿಲ್ಲ, ಅಷ್ಟು ಟ್ಯಾಲೆಂಟ್ ಸ್ಕಿಲ್ ಅವರಲ್ಲಿಲ್ಲ. ಇಂಡಿಯನ್ಸ್ ಲೇಬರ್ ವರ್ಕ್ ಗೆ ಸೀಮಿತ, ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸ್ಕಿಲ್ ಬೇಕು ಅಂತ ಹೇಳಿ ನೀವು ಇಲ್ಲಿವರೆಗೂ ನಮ್ಮನ್ನ ಭೇಟಿ ಮಾಡೋಕೆ ಬಂದಿದ್ದಕ್ಕೆ ನಿಮ್ಗೆ ಫೈನೆಸ್ಟ್ ಚಾಕ್ಲೇಟ್ ಅನ್ನ ಆಫರ್ ಮಾಡ್ತೀನಿ, ಆದ್ರೆ ಈ ಡೀಲ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಟಾಟಾ ಅವ್ರಿಗೆ ಸ್ವಲ್ಪ ಅಪ್ಸೆಟ್ ಆಗುತ್ತೆ, ಬೇಜಾರಾಗುತ್ತೆ. ಆದ್ರೂ ನಿಮ್ಮ ಬೆಸ್ಟ್ ಸೆಲ್ಲಿಂಗ್ ವಾಚ್ ಡಿಸೈನರ್ ಆದ ಸೀತಾ ಮೇಯರ್ ನಮ್ಮ ಇಂಡಿಯನ್. ಅದು ಗೊತ್ತಿದ್ರು ನಿಮ್ಗೆ ಭಾರತೀಯರ ಕಾರ್ಯಕ್ಷಮತೆ ಮೇಲೆ ಅನುಮಾನನ? ನಾವು ವರ್ಲ್ಡ್ ಕ್ಲಾಸ್ ವಾಚಸ್ ಅನ್ನ ಮಾಡಬಹುದು ಅಂತ ನನಗೆ 100% ಆತ್ಮವಿಶ್ವಾಸ ಇದೆ. ನಾವು ಇಂಡಿಯಾದಲ್ಲಿ ಲೋಕೋಮೋಟಿವ್ಸ್, ಸ್ಟೀಲ್ ಪ್ಲಾಂಟ್ಸ್, ಕಮ್ಯುನಿಕೇಶನ್ ಸಿಸ್ಟಮ್ಸ್ ಅಷ್ಟೇ ಯಾಕೆ, ಏರೋಪ್ಲೇನ್ ಕೂಡ ತಯಾರಿಸಿದೀವಿ. ಇದು ಯಾವುದನ್ನು ನಿಮ್ಮ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಹಾಗಂತ ನಿಮ್ಮ ತಲೆ ಮತ್ತೆ ಯೋಚನೆ ಶಕ್ತಿ ವಾಚ್ ಗಳ ತರ ಚಿಕ್ಕದು ಅಂತಾನೆ ಅರ್ಥ? ಥ್ಯಾಂಕ್ ಯು ಫಾರ್ ದ ಚಾಕ್ಲೇಟ್ ಅಂಡ್ ಟೈಮ್ ಅಂತ ಹೇಳಿ ಮಾತು ಮುಗಿಸಿ ಅಲ್ಲಿಂದ ಹೊರಟು ಬಿಡ್ತಾರೆ. ಆಂಡ್ರೆ ಜೂಬಾ ಭಾರತೀಯರ ಬಗ್ಗೆ ಆಡಿದ ಮಾತುಗಳಿಂದ JRD ಟಾಟಾ ಅವರಿಗೆ ತುಂಬಾ ನೋವಾಗುತ್ತೆ, ಜೊತೆಗೆ ಒಂದು ದೃಢ ಸಂಕಲ್ಪವನ್ನ ಮೂಡಿಸುತ್ತೆ. ಯುರೋಪ್ ನಿಂದ ಇಂಡಿಯಾಗೆ ಬಂದ JRD ಮುಂದೆ ಏನ್ ಮಾಡ್ತಾರೆ ಗೊತ್ತಾ? ನೋಡೋಣ ಬನ್ನಿ. ಈ ಕಡೆ ಆಕಾಶ್ ಮತ್ತೆ ದೇಸಾಯಿ ಟಾಟಾ ಪ್ರೆಸ್ ಅಲ್ಲಿ ತಲೆ ಮೇಲೆ ಕೈ ಹಾಕೊಂಡು ಕೂತಿರ್ತಾರೆ. ಆಕಾಶ್ಗೆ ದೇಸಾಯಿ ನಂಬ್ಕೊಂಡು NBIDC ಕೆಲಸ ಬಿಟ್ಟು ಬಂದ್ಬಿಟ್ಟಲ್ಲ ಅಂತ ಟೆನ್ಷನ್, ದೇಸಾಯಿಗೆ ವಾಚ್ ಬಿಸ್ನೆಸ್ ಪಿಚ್ ಗೆ ಟಾಟಾ ಅವರು ಅಪ್ರೂವ್ ಮಾಡಿಲ್ವಲ್ಲ ಅನ್ನೋ ಟೆನ್ಷನ್. ಆಕಾಶ್, ನಾನು NBIDC ನ ಬಿಟ್ಟು ಸೀರಿಯಸ್ ಮಿಸ್ಟೇಕ್ ಮಾಡಿದೆ ಅನಿಸ್ತಿದೆ, ನಾನು ಮತ್ತೆ ಬಾಂಬೆಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ದೇಸಾಯಿ ಅವ್ರ ಮೇಲೆ ಸಿಟ್ಟನ್ನ ಹೊರ ಹಾಕ್ತಿರ್ತಾರೆ. ಆಗ ಮುಂದೆ ನೋಡಿದ್ರೆ JRD ಟಾಟಾ ಪ್ರೆಸ್ ಗೆ ಬಂದು ನಿಂತಿದ್ದಾರೆ. ಆಕಾಶ್ ಅವ್ರನ್ನ ನೋಡಿದ ತಕ್ಷಣ ಸರ್ ಅಂತ ಎದ್ದು ನಿಂತ್ಕೊಳ್ತಾರೆ. ಟಾಟಾ ಬಂದ ತಕ್ಷಣ ಕೇಳೋ ಮೊದಲನೇ ಮಾತು ಒಂದೇ, ನಿನಗನ್ಸುತ್ತಾ ನಿನ್ನಿಂದ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಸಾಧ್ಯ ಅಂತ ಕೇಳ್ತಾರೆ. ದೇಸಾಯಿ ಖಂಡಿತ ಜೆ ಅಂತಾರೆ. ಆಗ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಾರೆ. ದೇಸಾಯಿ ಮೇ ಬಿ 4 ರಿಂದ 5 ವರ್ಷ ಅಂತಾರೆ. ತಕ್ಷಣ ಟಾಟಾ ಕೈಯಲ್ಲಿದ್ದ ವಾಚ್ ಕಳೆದು, ನಾನು ಇದನ್ನ ಸಿಂಬಲ್ ಆಫ್ ಎಕ್ಸಲೆನ್ಸ್ ಅಂತ ಕರಿತಿದ್ದೆ, ಆಕ್ಚುಲಿ ಇದು ಅವರ ಸಿಂಬಲ್ ಆಫ್ ಆರೋಗೆನ್ಸ್. ಸ್ವಿಟ್ಜರ್ಲೆಂಡ್ ವಾಚ್ ಮೇಕರ್ಸ್ ಇಂಡಿಯನ್ಸ್ ಕೊಲಾಬರೇಷನ್ ನ ಒಪ್ಕೊಂಡಿಲ್ಲ, ಭಾರತೀಯರಿಂದ ಒಳ್ಳೆ ಕ್ವಾಲಿಟಿ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡೋಕೆ ಆಗಲ್ವಂತೆ. ಪರವಾಗಿಲ್ಲ, ಅವರ ಜೊತೆ ಕೊಲಾಬರೇಷನ್ ಇಲ್ದೇನೆ ನಾವು ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಅಲ್ಲಿವರೆಗೂ ನಾನು ವಾಚ್ ಕಟ್ಟಲ್ಲ ಅಂತ ಶಪಥ ಮಾಡಿ ಅಲ್ಲಿಂದ ಹೋಗ್ತಾರೆ. ಅವರು ಹೋದ್ಮೇಲೆ ಇಬ್ಬರ ಮುಖದಲ್ಲೂ ದೊಡ್ಡ ಆತ್ಮವಿಶ್ವಾಸದ ಅಲೆನೆ ಮೂಡುತ್ತೆ. ಇಮಿಡಿಯೇಟ್ ಇಬ್ರು ವಾಚ್ ಬಿಚ್ಚಿ ಈ ಟಾಸ್ಕ್ ಮುಗಿಯೋವರೆಗೂ ವಾಚ್ ಕಟ್ಟೋದು ಬೇಡ ಅಂತ ಸಂಕಲ್ಪ ಮಾಡ್ತಾರೆ. ಎಕ್ಸರ್ಸಿಸ್ ದೇಸಾಯಿ ಮತ್ತೆ ಆಕಾಶ್ ಇಬ್ರು ಎಷ್ಟು ಕ್ಲೋಸ್ ಅಂದ್ರೆ ಅವರವರ ಫ್ಯಾಮಿಲಿ ಜೊತೆ ಮ್ಯೂಚುಯಲಿ ಒಳ್ಳೆ ಬಾಂಡಿಂಗ್ ಇರುತ್ತೆ. ದೇಸಾಯಿ ಒಂದು ಸಲ ಆಕಾಶ್ ಮನೆಯಲ್ಲಿ ಊಟ ಮಾಡ್ತಿರ್ತಾರೆ. ಆಗ ಆಕಾಶ್ ತಂದೆ ಬಂದು ಇದು ಯಾರ ಮನೆ ಅಂತ ಕೇಳ್ತಾರೆ. ಯಾಕಂದ್ರೆ ಅವರು ಅಲ್ಝೈಮರ್ಸ್ ಇಂದ ಬಳಲ್ತಿರ್ತಾರೆ. ದಿನೇ ದಿನೇ ನೆನಪಿನ ಶಕ್ತಿ ಕುಗ್ಗಿ ಹೋಗ್ತಾ ಇರುತ್ತೆ. ದೇಸಾಯಿ ಮತ್ತೆ ಆಕಾಶ್ ಈಗ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಓಪನ್ ಮಾಡೋದಕ್ಕೆ ಬೇಕಾದ ರಿಸರ್ಚ್ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಪ್ರಾಜೆಕ್ಟ್ ಫೇಸ್ ಅಲ್ಲಿರೋ ಇದು ಕಂಪನಿಯಾಗಿ ಓಪನ್ ಆಗಬೇಕು ಅಂದ್ರೆ ಅದು ತಮಾಷೆ ವಿಷಯ ಅಲ್ಲ. ಸ್ಟೆಪ್ 1 ರಿಸರ್ಚ್ ಮಾಡಬೇಕು. ಮಾರ್ಕೆಟ್ ರಿಸರ್ಚ್, ಪ್ರಾಡಕ್ಟ್ ಅನಾಲಿಸಿಸ್, ಕಸ್ಟಮರ್ ಬೇಸ್ ರಿಸರ್ಚ್ ಗೋಸ್ಕರ ಹಲವಾರು ಜಾಗಗಳನ್ನ ವಿಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಎಂಪ್ಲಾಯೀಸ್ ನ ಹೈರ್ ಮಾಡೋದು. ಒಬ್ರು ಹೆಡ್ ಇಂಜಿನಿಯರ್, ಇನ್ನೊಬ್ರು ಮಾರ್ಕೆಟಿಂಗ್ ಹೆಡ್ ಗೆ ಇಂಟರ್ವ್ಯೂ ಕಾಲ್ ಫಾರ್ ಮಾಡಿ ಈಗ ಮಾರ್ಕೆಟಿಂಗ್ ಜಾಬ್ ಗೆ ಬಂದಿದ್ದ ಕ್ಯಾಂಡಿಡೇಟ್ಸ್ ಅನ್ನ ಇಂಟರ್ವ್ಯೂ ಮಾಡ್ತಾರೆ. ಆ ಕ್ಯಾಂಡಿಡೇಟ್ಸ್ ಗಳಿಗೆ ಸೆಲ್ ಮಿ ದಿಸ್ ಪೇಪರ್ ಅಂತ ಕೇಳಿದ್ರೆ ಒಬ್ಳು 50% ಡಿಸ್ಕೌಂಟ್ ಕೊಡ್ತೀನಿ ತಗೊಳ್ಳಿ ಅಂತಾಳೆ. ಇನ್ನೊಬ್ಬ ನನ್ನ ಮಾರ್ಕೆಟಿಂಗ್ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡೋದಕ್ಕಾಗಲ್ಲ ಸರ್ ಅಂತಾನೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಪರ್ಫಾರ್ಮ್ ಮಾಡ್ತಾರೆ. ಆದ್ರೆ ಅವರಲ್ಲಿ ಒಬ್ಬರಾಗಿದ್ದ ಮೇಘಾ ಮಾಟ್ರೆ ಅನ್ನೋ ಹುಡುಗಿ ಆ ಪೇಪರ್ ಅಲ್ಲಿ ಒಂದು ದೊಡ್ಡ ವಿಮಾನ, ಒಂದು ಚಿಕ್ಕ ವಿಮಾನ ಮಾಡಿ ಕೊಡ್ತಾಳೆ. ಇದರಿಂದ ಏನ್ ಹೇಳಕ್ ಹೊರಟಿದ್ದೀರಾ ಅಂತ ಕೇಳಿದ್ರೆ ಮಲ್ಟಿಪರ್ಪಸ್ ಸರ್, ಜನಗಳಿಗೆ ಅದರಲ್ಲೂ ಇಂಡಿಯನ್ಸ್ ಗೆ ಒಂದು ಪ್ರಾಡಕ್ಟ್ ಇಂದ ಮಲ್ಟಿ ಬೆನಿಫಿಟ್ಸ್ ನ ತೋರಿಸಿದ್ರೆ ಜನ ಪರ್ಚೇಸ್ ಮಾಡೋಕೆ ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಆಗ ದೇಸಾಯಿ, ಒಂದು ವಾಚ್ ಇಂದ ಬೇರೆ ಬೇರೆ ಏನು ಉಪಯೋಗ ತೋರ್ಸೋಕೆ ಸಾಧ್ಯ ಅಂತ ಕೇಳಿದಾಗ, ಸರ್ ಪ್ರಾಕ್ಟಿಕಲ್ ಆಗಿ ವಾಚ್ ಬರೀ ಟೈಮ್ ತೋರ್ಸೋಕೆ ಮಾತ್ರ ಅಂತ ಗೊತ್ತು, ಆದ್ರೆ ನಾನು ಈ ವಾಚ್ ಅನ್ನ ನನ್ನ ಮಗಳಿಗೆ ಗಿಫ್ಟ್ ಮಾಡಿದ್ರೆ ಅವಳಿಗೆ ಅದು ನೆನಪಲ್ಲಿ ಉಳ್ಕೊಳ್ಳುವಂತಹ ಮೆಮೊರಿ ಆಗುತ್ತೆ. ಅದೇ ವಾಚ್ ನ ಅವಳು ತನ್ನ ಮಗಳಿಗೆ ಕೊಟ್ಟಾಗ ಅದು ಪರಂಪರೆ ಆಗುತ್ತೆ. ವಾಚ್ ನ ನಾನು
ಕಂಪನಿ ಎಂಪ್ಲಾಯೀಸ್ ಗೆ ಕೊಟ್ರೆ ಅದು ಅವರ ಗುಡ್ ವಿಲ್ ಮತ್ತೆ ಹೆಮ್ಮೆಯನ್ನ ತೋರಿಸುತ್ತೆ. ಸರ್, ಕಸ್ಟಮರ್ಸ್ ವಾಚ್ ತಗೊಳಕ್ಕೆ ಅಂತ ಬರ್ತಾರೆ, ಆದ್ರೆ ಹೋಗ್ಬೇಕಾದ್ರೆ ಒಂದು ಫೀಲಿಂಗ್ ಜೊತೆ ಹೋಗ್ತಾರೆ, ಒಂದು ಎಮೋಷನಲ್ ಕನೆಕ್ಷನ್ ಇರುತ್ತೆ ಅಂತ ಹೇಳ್ತಾಳೆ. ಆಗ ದೇಸಾಯಿ ಮತ್ತೆ ಆಕಾಶ್ ಇಬ್ಬರಿಗೂ ಇಂಪ್ರೆಸ್ ಆಗುತ್ತೆ. ಈ ಒಬ್ಬ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಗೋ ಅಷ್ಟರಲ್ಲೇ ಸಂಜೆ 5 ಗಂಟೆ ಆಗಿರುತ್ತೆ. ಅವರ ನಂತರ ಇಂಜಿನಿಯರ್ಸ್ ಇಂಟರ್ವ್ಯೂ ಮಾಡೋದಿರುತ್ತೆ, ಆದ್ರೆ ಟೈಮ್ ಇರಲ್ಲ. ಹೊರಗಡೆ ಇನ್ನು 12 ಜನ ಕ್ಯಾಂಡಿಡೇಟ್ಸ್ ಇಂಜಿನಿಯರ್ ಪೋಸ್ಟ್ ಗೆ ವೆಯ್ಟ್ ಮಾಡ್ತಿರ್ತಾರೆ. ಆಗ ದೇಸಾಯಿ ಅವರು ಈಗ ಡಿಸ್ಕಷನ್ ಮಾಡಿದ್ದು ಸಾಕು, ಡೆಮಾನ್ಸ್ಟ್ರೇಟ್ ಮಾಡೋಣ ಬಾ ಅಂತ ಹೇಳಿ ಅವ್ರನ್ನೆಲ್ಲ ಒಳಗಡೆ ಕರೆದು, ನಿಮಗೆ 1 ಗಂಟೆ ಟೈಮ್ ಕೊಡ್ತೀನಿ, ಇಲ್ಲಿ ಹಾಕಿರೋ ಸೀಲಿಂಗ್ ಫ್ಯಾನ್ಸ್ ನ ತೆಗೆದು ಅದರ ಬಿಡಿ ಭಾಗಗಳನ್ನ ಬಿಡಿಸಿ ಮತ್ತೆ ಅವುಗಳನ್ನ ಜೋಡಿಸಿ ಸೀಲಿಂಗ್ ಅಲ್ಲಿ ಹಾಕ್ಬೇಕು. ಫ್ಯಾನ್ ರನ್ ಆದ್ರೆ ಜಾಬ್ ಗ್ಯಾರಂಟಿ ಅಂತ ಹೇಳ್ತಾರೆ. ಆಗ ಒಬ್ಬ, ಸರ್ ಇದು ಎಲೆಕ್ಟ್ರಿಷಿಯನ್ ವರ್ಕ್, ಇದರಿಂದ ನಮ್ಮಂತ ಇಂಜಿನಿಯರ್ಸ್ ಕೇಪಬಿಲಿಟಿನ ಹೇಗೆ ಜಡ್ಜ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಆಕಾಶ್, ನಿಮಗೆ ಬೇಡ ಅಂದ್ರೆ ನೀವು ಹೊರಡಬಹುದು ಅಂತ ಹೇಳ್ತಾರೆ. ಆಗ ದೇಸಾಯಿ, ಟೈಮ್ ಸ್ಟಾರ್ಟ್ಸ್ ನೌ ಅಂತ ಹೇಳಿದ್ದೆ ಎಲ್ಲರೂ ಫ್ಯಾನ್ಸ್ ಗಳನ್ನ ಬಿಚ್ಚಿಡೋಕೆ ಶುರು ಮಾಡ್ತಾರೆ. ಬಿಚ್ಚಿಟ್ಟು ಅಸೆಂಬಲ್ ಮಾಡಿದಾಗ ತುಂಬಾ ಜನ ಬೇಗ ಮಾಡಿ ಮುಗಿಸ್ತಿರ್ತಾರೆ. ಒಬ್ಬ ಮಾತ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಫಿನಿಶ್ ಮಾಡ್ತಾನೆ. ಈಗ ಫ್ಯಾನ್ ಆನ್ ಮಾಡಿದ್ರೆ ಒಂದು ಬರ್ಸ್ಟೇ ಆಗುತ್ತೆ, ಬೇರೆ ಯಾವ್ದು ವರ್ಕ್ ಆಗಲ್ಲ. ಕೊನೆಯಲ್ಲಿ ಮುಗಿಸಿದ ಹುಡುಗಂದು ಮಾತ್ರ ಫ್ಯಾನ್ ರನ್ ಆಗುತ್ತೆ. ಆಗ ಉಳಿದವ್ರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳಿ ಕಳಿಸಿ ಇವರ ಹೆಸರು ಕೇಳಿದಾಗ, ನನ್ನ ಹೆಸರು ಗೌರವ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ನನಗೆ ಜಾಬ್ ಪೊಸಿಷನ್ ಗಿಂತ ಮಿಷಿನ್ಸ್ ಅಂದ್ರೆ ತುಂಬಾ ಇಷ್ಟ, ಅದು ಪ್ರಿಂಟಿಂಗ್ ಪ್ರೆಸ್ ಮಿಷಿನ್ ಆಗಲಿ, ಫ್ಯಾನ್ ಆಗಲಿ, ವಾಚ್ ತರ ಕಾಂಪ್ಲೆಕ್ಸ್ ಮಿಷಿನ್ಸ್ ಆಗಲಿ, ಯಾವುದೇ ಆಗಲಿ ಅಂತ ಹೇಳ್ತಾರೆ. ಆಗ ಮಿಷಿನ್ಸ್ ಮೇಲಿರೋ ಇವರ ಪ್ಯಾಷನ್ ನೋಡಿ ದೇಸಾಯಿ ಇಮಿಡಿಯೇಟ್ ಆಗಿ ಗೌರವನ ಹೈರ್ ಮಾಡ್ತಾರೆ. ಇಂಟರ್ವ್ಯೂ ನಡೆದ 3-4 ದಿನದಲ್ಲಿ ಮೇಘಾ ಮನೆಗೆ ಟಾಟಾ ಕಂಪನಿಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಪೋಸ್ಟ್ ಬರುತ್ತೆ. ಮೇಘಾ ಮತ್ತೆ ಅವರಮ್ಮ ತುಂಬಾ ಖುಷಿ ಆಗ್ತಾರೆ. ಮೇಘಾ ಅವರ ಅಮ್ಮನಿಗಂತೂ ಮಗಳಿಗೆ ಮದುವೆ ಮಾಡಿದ್ರೆ ಸಾಕು ಅಂತ ಸಿಕ್ಕ ಹುಡುಗರನ್ನ ತೋರಿಸ್ತಿರ್ತಾರೆ. ಆದ್ರೆ ಮೇಘಾಗೆ ಈಗ ಮದುವೆ ಮೇಲೆ ಆಸಕ್ತಿ ಇರಲ್ಲ. ಇನ್ನು ಈ ವ್ಯಕ್ತಿ ಹೆಸರು ರವೀಂದ್ರ ನಾಯಕ್, ಮೇಘಾ ನೈಬರ್. ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರೊಬ್ಬ ಪೇಂಟಿಂಗ್ ಆರ್ಟಿಸ್ಟ್ ಕೂಡ. ಹೊರಗಡೆ ಹೋಟೆಲ್ ಅಲ್ಲಿ ಊಟ ತಿಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದೆ ಅಂತ ಮೇಘಾ ಅವರ ಅಮ್ಮನ ಹತ್ರ ಡೈಲಿ ಟಿಫನ್ ರೆಡಿ ಮಾಡಿಸ್ಕೊಳ್ತಿರ್ತಾರೆ. ಒಂದು ಸಲ ಹೀಗೆ ಟಿಫನ್ ಬಾಕ್ಸ್ ಇಸ್ಕೋಬೇಕಾದ್ರೆ, ಮೇಘಾ, ನೀನ್ ಹೀಗೆ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ರೆ ನೀನ್ ಯಾವಾಗ ಊಟ ಮಾಡ್ತೀಯ ಅಂತ ಅವ್ರ ಅಮ್ಮನಿಗೆ ಬೈತಿರ್ತಾಳೆ. ಆಗ ರವೀಂದ್ರ ನಾಯಕ್, ಕ್ಷಮಿಸಿ ನನಗೆ ಬೇರೆ ದಾರಿ ಇಲ್ಲ ಅಂತಿರುವಾಗ ಮೇಘಾ, ಸರಿ ಹಾಗಿದ್ರೆ ಮುಂದೆ ಡೈಲಿ ನಿಮ್ಗೆ ನಮ್ಮ ಅಮ್ಮನೇ ಟಿಫನ್ ಮಾಡ್ಕೊಡ್ತಾರೆ, ಆದ್ರೆ ಒಂದು ಬಾಕ್ಸ್ ಗೆ 4 ರೂಪೀಸ್ ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ವೆಲ್ಕಮ್ ಟು ಸುಧಾಸ್ ಲಂಚ್ ಬಾಕ್ಸ್ ಸರ್ವಿಸ್ ಅಂತ ಹೇಳ್ತಾರೆ. ಮೇಘಾ ಫಸ್ಟ್ ಡೇ ಆಫೀಸ್ ಗೆ ಬಂದಾಗ ಗೌರವ್ ಸಿಗ್ತಾರೆ. ಇಬ್ರು ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ತಾರೆ. ಇಬ್ರು ಆಫೀಸ್ ಗೆ ಬಂದಾಗ ದೇಸಾಯಿ ಮತ್ತೆ ಆಕಾಶ್ ಟಾಟಾ ಬೋರ್ಡ್ ಗೆ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಪಿಚ್ ನ ರೆಡಿ ಮಾಡ್ತಿರ್ತಾರೆ. ಆಗ ಗೌರವ್ ಮತ್ತೆ ಮೇಘಾಗೆ ಇನ್ನು ವಾಚ್ ಪ್ರಾಜೆಕ್ಟ್ ಅಪ್ರೂವಲ್ ಆಗಿಲ್ಲ, ಅಪ್ರೂವಲ್ ಆಗದೆ ಇರೋ ಪ್ರಾಜೆಕ್ಟ್ ಗೆ ನಮ್ಮನ್ನ ಹೈರ್ ಮಾಡಿದ್ದಾರೆ ಅಂತ ಶಾಕ್ ಆಗುತ್ತೆ. ಇನ್ನೂ ಶಾಕ್ ಅಂದ್ರೆ ಪ್ರಪೋಸಲ್ ಪಿಚ್ ಇನ್ನೂ ರೆಡಿನೇ ಆಗಿಲ್ಲ. ಸಡನ್ ಆಗಿ ಮುಂದೆ ಇದ್ದ ಬೋರ್ಡ್ ಮೀಟಿಂಗ್ ಪ್ರೀಪೋನ್ ಆಗಿದ್ರಿಂದ ಮಾರ್ಕೆಟಿಂಗ್ ಪಿಚ್ ನ ಮೇಘಾ ಕೈಯಿಂದ ಮತ್ತೆ ಮೆಕ್ಯಾನಿಕಲ್ ಆಸ್ಪೆಕ್ಟ್ಸ್ ಪಿಚ್ ನ ಗೌರವ್ ಕೈಯಿಂದ ರೆಡಿ ಮಾಡಿಸ್ತಾರೆ. ಬೋರ್ಡ್ ಮೀಟಿಂಗ್ ಹಾಲ್ ಗೆ ಹೋಗೋಕು ಮುಂಚೆ ದೇಸಾಯಿ ಜೆ.ಆರ್.ಡಿ. ಟಾಟಾ ಅವರನ್ನ ಭೇಟಿ ಮಾಡ್ತಾರೆ. ದೇಸಾಯಿ ಅವರನ್ನ ನೋಡಿ ಟಾಟಾ ಅವರು, ನರ್ವಸ್ ಆಗ್ಬೇಡ, ಹೋಗಿ ಕನ್ವಿನ್ಸ್ ಮಾಡು ಅಷ್ಟೇ ಅಂತಾರೆ. ಆಗ ದೇಸಾಯಿ, ನೀವು ನಮ್ ಜೊತೆ ಮೀಟಿಂಗ್ ಗೆ ಬರಬಹುದಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಟಾಟಾ, ನಾನು ಬರೋದಿಲ್ಲ ಅಂತಾರೆ. ಆಗ ದೇಸಾಯಿ ಅವರು, ನೀವು ಬಂದ್ರೆ ಬೋರ್ಡ್ ಅಲ್ಲಿ ವಾಚ್ ಪ್ರಾಜೆಕ್ಟ್ ನ ಈಸಿಯಾಗಿ ಒಪ್ಕೊಳ್ತಾರೆ ಅಂದಾಗ ಟಾಟಾ, ನೀವು ನಿಮ್ಮ ಪೊಟೆನ್ಶಿಯಲ್ ಇಂದ ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ನನ್ನ ಸ್ಟೇಟಸ್ ಇಂದ ಅಲ್ಲ. ನಿಮ್ಮ ಯುದ್ಧನ ನೀವೇ ಫೈಟ್ ಮಾಡಬೇಕು. ಸರಿ, ಒಂದು ಹೇಳಿ, ಇದಕ್ಕೆ ಎಸ್ ಆರ್ ನೋ ಪಾಸಿಬಿಲಿಟೀಸ್ ನಿಮ್ಮ ಪ್ರಕಾರ ಎಷ್ಟಿದೆ ಅಂತ ಕೇಳಿದಾಗ ದೇಸಾಯಿ 50-50 ಸರ್ ಅಂತಾರೆ. ಆಗ ಟಾಟಾ 50-50 ಅಂದ್ರೆ ಎಸ್ ಅಂತಾನೆ, ಇದರಲ್ಲಿ ಪಾಸ್ ಆಗ್ತೀರಾ ಅಂತಾರೆ. ದೇಸಾಯಿ, ಇದರಲ್ಲಿ ಯಾವ ಲಾಜಿಕ್ ಇದೆ ಸರ್ ಅಂತ ಕೇಳಿದಾಗ ಟಾಟಾ, ನಮಗೆ ನಮ್ಮ ಕನಸಿನ ಮೇಲೆ ದೃಢತೆ ಮತ್ತೆ ನಂಬಿಕೆ ಇಲ್ಲ ಅಂದ್ರೆ ಸೋತ್ ಬಿಡ್ತೀವಿ. ನಿಮಗೆ ಬೋರ್ಡ್ ನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಹೇಗೆ ಈ ಪ್ರಾಜೆಕ್ಟ್ ನ ನಂಬಿ ಹೂಡಿಕೆ ಮಾಡ್ಲಿ, ಹೋಗಿ ನೀವೇ ಹ್ಯಾಂಡಲ್ ಮಾಡಿ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಳಿಸ್ತಾರೆ. ಈಗ ದೇಸಾಯಿ ಅವರು ಗೌರವ್ಗೆ, ಇಡೀ ಆಫೀಸ್ ಅಲ್ಲಿ ಎಲ್ಲರ ಹತ್ರನು ವಾಚ್ ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ, ಈಗ ನಾವು ಡಿಸ್ಕಸ್ ಮಾಡೋದು ಬೇಡ, ಡೆಮಾನ್ಸ್ಟ್ರೇಟ್ ಮಾಡೋಣ ಅಂತ ಹೇಳಿ ಮೀಟಿಂಗ್ ಹಾಲ್ ಗೆ ಹೋಗಿ ಆ ಎಲ್ಲಾ ಬೋರ್ಡ್ ಮೆಂಬರ್ಸ್ ಗಳ ವಾಚ್ ಗಳನ್ನ ಬಿಚ್ಕೊಡಕ್ಕೆ ಕೇಳ್ತಾರೆ. ಈಗ ಎಲ್ಲಾ ವಾಚಸ್ ಬ್ರಾಂಡ್ಸ್ ನೋಡಿ ಪಲ್ಸರ್, ಸೀಕೋ, ಸಿಟಿಸನ್ ಅಂತ ಡಿವೈಡ್ ಮಾಡ್ತಿರ್ತಾರೆ. ಆಗ ಒಬ್ಬ ಬೋರ್ಡ್ ಮೆಂಬರ್, ನೀವು ಏನ್ ಹೇಳಕ್ ಹೊರಟಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ, ಇಲ್ಲಿರೋ ಯಾವ ವಾಚಸ್ ಕೂಡ ಇಂಡಿಯನ್ ಮೇಡ್ ಅಲ್ಲ ಅಂದಾಗ ಇನ್ನೊಬ್ಬ ಬೋರ್ಡ್ ಮೆಂಬರ್, ಕಾರ್ನರ್ ಅಲ್ಲಿ ಒಂದು ವಾಚ್ ಇದೆ ನೋಡಿ, ಅದು ಮೇಡ್ ಇನ್ ಇಂಡಿಯಾ HMT ಇದು ಅಂತ ಹೇಳ್ತಾರೆ. ಆಗ ದೇಸಾಯಿ, ಇಷ್ಟು ವಾಚ್ ಗಳಲ್ಲಿ ಕೇವಲ ಒಂದು ವಾಚ್ ಮಾತ್ರ ಮೇಡ್ ಇನ್ ಇಂಡಿಯಾ ಅಂದಾಗ ಅದೇ ಡೈರೆಕ್ಟರ್, ಈ ಒಂದು ರೂಮ್ ಅಲ್ಲಿ ಇರೋ ರಿಕ್ವೈರ್ಮೆಂಟ್ಸ್ ಮೇಲೆ ನೀವು ಇಡೀ ದೇಶದ ರಿಕ್ವೈರ್ಮೆಂಟ್ಸ್ ನ ಜಡ್ಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ದೇಸಾಯಿ ಮತ್ತೆ ಆಕಾಶ್ ಪ್ರೊಜೆಕ್ಟರ್ ಹಾಕಿ, ಸರ್ ಪ್ರತಿ ವರ್ಷ ಇಂಡಿಯಾದಲ್ಲಿ HMT ಅವರು 1 ಮಿಲಿಯನ್ ವಾಚಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಆಲ್ವಿನ್ ಮತ್ತೆ ಸಣ್ಣ ಪುಟ್ಟ ಕಂಪನಿಗಳು 8,000 ವಾಚ್ ಗಳನ್ನ ತಯಾರಿಸ್ತಾರೆ. ಅಲ್ಲಿಗೆ ಪ್ರತಿ ವರ್ಷ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ ವಾಚಸ್ 18 ಲಕ್ಷ ಯೂನಿಟ್ಸ್ ಅಂತ ಹೇಳ್ತಾರೆ. ಆಗ ಮೇಘಾ, ಆದ್ರೆ ಇಂಡಿಯಾದಲ್ಲಿ ಸೇಲ್ ಆಗೋ ನಂಬರ್ಸ್ ಎಷ್ಟು ಗೊತ್ತಾ, ಬರೋಬ್ಬರಿ 50 ಲಕ್ಷ
ಅಂದ್ರೆ ಇನ್ನು 32 ಲಕ್ಷ ವಾಚ್ ಗಳ ಮಾರ್ಕೆಟ್ ಆಪರ್ಚುನಿಟಿ ನಮಗಿದೆ. ಈ ಮಾರ್ಕೆಟ್ ಅಡ್ವಾಂಟೇಜ್ ತಗೊಳ್ತಿರೋದು ಸ್ಮಗ್ಲರ್ಸ್ ಅಂತ ಹೇಳ್ತಾರೆ. ಈಗ ದೇಸಾಯಿ, ಹೌದು, ಈ ಸ್ಮಗಲ್ಡ್ ವಾಚಸ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ. ಯಾಕಂದ್ರೆ ಈ ವಾಚ್ ಮಾಡೆಲ್ಸ್ ಟೈಮ್ ಜೊತೆ ಅಪ್ಡೇಟ್ ಆಗ್ತಾ ಹೋಗ್ತಿದೆ. ನಾವು ಈಗ ಅದನ್ನೇ ಮಾಡಕ್ ಹೊರಟಿರೋದು, ಈ ಮಾರ್ಕೆಟ್ ನ ಡಾಮಿನೇಟ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಒಬ್ಬ ಡೈರೆಕ್ಟರ್, ನೀವು ಡೈರೆಕ್ಟ್ ಸೇಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಸ್ಟೆಪ್ 1 ಮ್ಯಾನುಫ್ಯಾಕ್ಚರಿಂಗ್. ನೀವು ಹೇಳ್ತಿರುವ ಕಾಂಪಿಟೇಟರ್ HMT ಮತ್ತೆ ಆಲ್ವಿನ್ ಜೊತೆ ಸಿಟಿಸನ್ ಮತ್ತೆ ಸೀಕೋನ್ ಅಂತಹ ಬೆಸ್ಟ್ ಕೊಲಾಬರೇಟರ್ಸ್ ಇದ್ದಾರೆ. ನಿಮ್ಮ ಹತ್ರ ಯಾರಿದ್ದಾರೆ ಮಿಸ್ಟರ್ ದೇಸಾಯಿ? ಇದು ತುಂಬಾ ಸೀರಿಯಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ದೇಸಾಯಿ ಅವ್ರ ಹತ್ರ ಉತ್ತರ ಇರಲ್ಲ. ಅದನ್ನ ಅಬ್ಸರ್ವ್ ಮಾಡಿ ಆ ಬೋರ್ಡ್ ಮೆಂಬರ್ ಬ್ರೇಕ್ ತಗೊಳ್ತಾರೆ. ಆ ಬ್ರೇಕ್ ಅಲ್ಲಿ ಹೊರಗಡೆ ಮೆಕ್ಯಾನಿಕಲ್ ವಾಚ್ ಒಳಗಡೆ ಬಿಚ್ಚಿ ತೋರಿಸಿ, ಈ ವಾಚ್ ಚೆನ್ನಾಗಿದೆ, ಆದ್ರೆ ನಾವೀಗ ತಯಾರಿ ಮಾಡ್ತಿರೋದು ಕ್ವಾರ್ಟ್ಸ್ ಟೆಕ್ನಾಲಜಿ. ಯಾಕಂದ್ರೆ ಕ್ವಾರ್ಟ್ಸ್ ವಾಚಸ್ ಫ್ಯೂಚರ್ ಅಂತ ಹೇಳ್ತಾರೆ. ಆಗ ಡೈರೆಕ್ಟರ್, HMT ಅವರು ಪ್ರೈಮರಿಯಾಗಿ ಮೆಕ್ಯಾನಿಕಲ್ ವಾಚಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಕ್ವಾರ್ಟ್ಸ್ ವಾಚ್ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬಾ ಕಡಿಮೆ, ಅದಕ್ಕೊಂದು ಕಾರಣ ಇರ್ಬೇಕಲ್ಲ ಅಂತ ಕೇಳ್ತಾರೆ. ಆಗ ದೇಸಾಯಿ, ಹೌದು ಸರ್, ಇರಬಹುದು. ನನಗನ್ಸುತ್ತೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಯಾಕಂದ್ರೆ ಅವ್ರಿಗೆ ಕಾಂಪಿಟೇಟರ್ಸ್ ಇಲ್ಲ. ಆದ್ರೆ ನಮ್ಮ ಡಿಸೈನ್ಸ್ ಮತ್ತೆ ಟೆಕ್ನಾಲಜಿ ಇಂಡಿಯನ್ಸ್ ಲಕ್ಸುರಿ ಬಗ್ಗೆ ಥಿಂಕ್ ಮಾಡೋ ರೀತಿಯನ್ನೇ ಬದಲಾಯಿಸುತ್ತೆ. ಅವರು ಗಡಿಯಾರ ಸೇಲ್ ಮಾಡಬಹುದು, ಆದ್ರೆ ನಾವು ಪ್ರತಿಯೊಬ್ಬರಿಗೂ ಕನಸನ್ನ ಸೇಲ್ ಮಾಡ್ತೀವಿ. ನೋಡಿ ಸರ್, ನಿಮ್ಮ ವಾಚ್ ನಿಂತು ಹೋಗಿದೆ. ಮೆಕ್ಯಾನಿಕಲ್ ವಾಚಸ್ ಚೆನ್ನಾಗಿದೆ ನಿಜ, ಆದ್ರೆ ಪದೇ ಪದೇ ಅದನ್ನ ಸರಿ ಮಾಡ್ತಿರ್ಬೇಕು. ನಿಮ್ಮ ಸಮಯಕ್ಕೆ ತುಂಬಾ ಮಹತ್ವ ಇದೆ ಸರ್. ನೀವು ಟ್ರ್ಯಾಕ್ ಆಫ್ ಟೈಮ್ ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದಕ್ಕೆ ನಾವು ಈ ರೀತಿ ಸೆಲ್ಫ್ ಸಸ್ಟೈನಿಂಗ್ ಎಬಿಲಿಟಿ ಇರೋ ಕ್ವಾರ್ಟ್ಸ್ ಟೆಕ್ನಾಲಜಿಗೆ ಮೂವ್ ಆನ್ ಆಗಬೇಕು ಅಂತ ಹೇಳ್ತಾರೆ. ಆಗ ಗೌರವ್ ಮೆಕ್ಯಾನಿಕಲ್ ಮತ್ತೆ ಕ್ವಾರ್ಟ್ಸ್ ವಾಚ್ ಗಳ ನಡುವೆ ಇರುವಂತ ಡಿಫರೆನ್ಸ್ ಅನ್ನ ಬಿಡಿಸಿ ಹೇಳ್ತಾರೆ. ಸರ್, ಮೆಕ್ಯಾನಿಕಲ್ ವಾಚ್ ಗೆ 120 ರಿಂದ ಹಿಡಿದು 180 ಕಾಂಪೋನೆಂಟ್ಸ್ ವರೆಗೂ ಬೇಕಾಗುತ್ತೆ, ಆದ್ರೆ ಕ್ವಾರ್ಟ್ಸ್ ಗೆ 60 ರಿಂದ 70 ಕಾಂಪೋನೆಂಟ್ಸ್ ಸಾಕು. ಇದು ತುಂಬಾ ಸಿಂಪಲ್ ಟೆಕ್ನಾಲಜಿ ಆದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮತ್ತೆ ಟೈಮ್ ಎರಡೂ ಕಡಿಮೆ. ಕ್ವಾರ್ಟ್ಸ್ ಬ್ಯಾಟರಿ ಮೇಲೆ ರನ್ ಆಗುತ್ತೆ, ಜೊತೆಗೆ ಡ್ಯೂರಬಲ್ ಇದೆ ಕೂಡ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ದೇಸಾಯಿ, ನೀವು ಹೊಸ ವೆಂಚರ್ ಶುರು ಮಾಡಬೇಕು ಅಂತ ಇದ್ರೆ ಯಾವ್ದಾದ್ರು ಸೇಫೆಸ್ಟ್ ವೆಂಚರ್ ನ ಆಯ್ಕೆ ಮಾಡಬಹುದಿತ್ತಲ್ಲ, ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಟ್ರೈ ಮಾಡಬಹುದಿತ್ತಲ್ಲ, ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್ ತರ. ಗೋ ಬಿಗ್, ವಿ ಆರ್ ಟಾಟಾಸ್ ಅಂತಾರೆ. ಆಗ ದೇಸಾಯಿ, ಎಕ್ಸಾಕ್ಟ್ಲಿ ಸರ್, ವಿ ಆರ್ ಟಾಟಾಸ್. ನಾವು ಹಿಸ್ಟ್ರಿನ ಕ್ರಿಯೇಟ್ ಮಾಡದೆ ಬೇರೆ ಯಾರು ಮಾಡ್ತಾರೆ ಅಂದಾಗ ಆಕಾಶ್ ಕೂಡ, ಸರ್, ಜಮ್ಶೆಡ್ಜಿ ಟಾಟಾ ಮೊದಲನೇ ಸ್ಟೀಲ್ ಪ್ಲಾಂಟ್ ನ ಶುರು ಮಾಡಿದಾಗ ಬ್ರಿಟಿಷ್ನವರು ಅವರ ಕಾರ್ಯಕ್ಷಮತೆ ಬಗ್ಗೆ ಗೊತ್ತಿಲ್ಲದೆ ಹಾಸ್ಯಾಸ್ಪದ ಮಾಡಿದ್ರು. ಆದ್ರೆ ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಅದೇ ಬ್ರಿಟಿಷರಿಗೆ ಟಾಟಾ ಸ್ಟೀಲ್ ಸೇಲ್ ಮಾಡೋದ್ರ ಮೂಲಕ ಪ್ರಾಫಿಟ್ ಮಾಡಿದ್ರು. ವಾಟ್ಸನ್ ಹೋಟೆಲ್ ಗೆ ಜಮ್ಶೆಡ್ಜಿ ಅವರನ್ನ ಬಿಡೋದಕ್ಕೆ ನಿರಾಕರಿಸಿದ್ರು. ಅವರ ನೋಟಿಸ್ ಬೋರ್ಡ್ ಅಲ್ಲಿ ಡಾಗ್ಸ್ ಅಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಬರ್ತಿದ್ರು. ಅದನ್ನೇ ಚೆಲುವಾಗಿಟ್ಕೊಂಡು ಏಷ್ಯಾದಲ್ಲಿ 5 ಸ್ಟಾರ್ ಲಕ್ಸುರಿ ಹೋಟೆಲ್ ಆದ ತಾಜ್ ಮಹಲ್ ಪ್ಯಾಲೇಸ್ ಅನ್ನ ಕಟ್ಟಿದ್ರು. ಅದು ಕೂಡ ಮೊದಲನೇ ಎಲೆಕ್ಟ್ರಿಕ್ ಲಿಫ್ಟ್ ಟೆಕ್ನಾಲಜಿ ಜೊತೆ. ಸರ್, ನಮಗೆ ಕನ್ಸ್ಯೂಮರ್ ಬಗ್ಗೆ ಡೇಟಾನೇ ಗೊತ್ತಿಲ್ಲ, ಟಾಟಾ ಟೀ ಮತ್ತೆ ಟಾಟಾ ಸಾಲ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದೀವಿ. ಇವತ್ತು ಇಡೀ ದೇಶ ಟಾಟಾ ಟೀ ಜೊತೆ ದಿನವನ್ನ ಶುರು ಮಾಡುತ್ತೆ. ಇನ್ನು IT ಇಂಡಸ್ಟ್ರಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ನಮಗೆ ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ, ಆದ್ರೆ 12 ವರ್ಷದಿಂದ TCS ಲಾಭದಲ್ಲೇ ಮುಂದೆ ಹೋಗ್ತಿದೆ. ಆಕಾಶದಲ್ಲಿ ಹಾರಾಡೋ ಕಂಪನಿ ನಮ್ಮದು, ನಮ್ಮಿಂದ ವಾಚ್ ತಯಾರಿ ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರೆ. ಆಗ ದೇಸಾಯಿ, ಇಡೀ ಪ್ರಪಂಚದಲ್ಲಿ ಚಿಕ್ಕ ಇಂಜಿನ್ ಅಂದ್ರೆ ವಾಚ್ ಇಂಜಿನ್, ಆದ್ರೆ ಸಮಯಕ್ಕೆ ಯಾರಿಂದಲೂ ಬೆಲೆ ಕಟ್ಟೋಕ್ಕಾಗಲ್ಲ. ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಎಂಟೈರ್ ಕೆರಿಯರ್, ಲೈಫ್ ಪ್ರತಿಯೊಂದನ್ನು ಪ್ರಾಜೆಕ್ಟ್ ಗೋಸ್ಕರ ಪಣಕ್ಕೆ ಇಡ್ತಿದ್ದೆ ಅಂತ ಹೇಳ್ತಾರೆ. ಆಗ ಡೈರೆಕ್ಟರ್, ನಾವು ಒಂದು ಕ್ವಿಕ್ ವೋಟಿಂಗ್ ಪ್ರೋಸೆಸ್ ನಡೆಸೋಣ. ಯಾರಿಗೆಲ್ಲ ಈ ವಾಚ್ ಪ್ರಾಜೆಕ್ಟ್ ಅಪ್ರೂವಲ್ ಕೊಡಬೇಕು ಅಂತ ಮನ್ಸಿದೆ ಅವರೆಲ್ಲ ಕೈ ಎತ್ತಿ ಅಂತ ಹೇಳ್ತಾರೆ. ತುಂಬಾ ಯೋಚನೆ ಮಾಡಿ 10ರಲ್ಲಿ 5 ಜನ ಮಾತ್ರ ಕೈ ಎತ್ತಾರೆ. ಯಾರಿಗೆಲ್ಲ ವಾಚ್ ಪ್ರಾಜೆಕ್ಟ್ ಕಮೆಂಟ್ಸ್ ಮಾಡೋದು ಬೇಡ ಅಂತ ಅನ್ಸುತ್ತೋ ಅವರೆಲ್ಲ ಕೈ ಎತ್ತಿ ಎಂದಾಗ ಇವರನ್ನು ಸೇರಿಸಿ ಉಳಿದ 5 ಜನ ಕೈ ಎತ್ತುತ್ತಾರೆ. ಆಗ ಎರಡೂ ಸೈಡ್ ನಿಮ್ಮ ವೋಟ್ ಸಮ ಇರೋದ್ರಿಂದ ಟೈ ಆಗಿದೆ ಎಂದಾಗ ದೇಸಾಯಿ ಟೀಮ್ ಮುಖದಲ್ಲಿ ಹತಾಶೆ ಆವರಿಸುತ್ತೆ. ಆಗ ಇವರು, ಆದ್ರೆ ಕ್ವಾರ್ಟ್ಸ್ ಮೇಲಿರೋ ನಿಮ್ಮ ಪ್ಯಾಷನ್ ನೋಡಿ ನನ್ನ ವೋಟ್ ನ ನಿಮಗೆ ಹಾಕ್ತಿದ್ದೀನಿ ಅಂತ ಹೇಳ್ತಾರೆ. ಆಗ ಎಲ್ಲರ ಮುಖದಲ್ಲೂ ನಗು ಅರಳುತ್ತೆ. ನಾನು ನಿಮ್ಮ ಕಂಪ್ಲೀಟ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೋಡಿದ್ದೀನಿ. ನಿಮಗೆ ಬೇಕಾಗಿರೋದು ಅಗತ್ಯದ ಫಂಡಿಂಗ್ ಅಷ್ಟೇ. KBI ಬ್ಯಾಂಕ್ ಡೆಫಿನೆಟ್ಲಿ ಈ ಪ್ರಾಜೆಕ್ಟ್ ಗೆ ಲೋನ್ ಕೊಡ್ತಾರೆ. ನಿಮ್ಮ ಲೈಸೆನ್ಸ್ ಪ್ರಪೋಸಲ್ ನ ಅಪ್ರೂವಲ್ ಗಾಗಿ ಗವರ್ಮೆಂಟ್ ಗೆ ಕಳಿಸಿ. ಆಲ್ ದಿ ಬೆಸ್ಟ್ ಅಂತ ವಾಚ್ ಪ್ರಾಜೆಕ್ಟ್ ಗೆ ಬೋರ್ಡ್ ಅಪ್ರೂವಲ್ ಕೊಡ್ತಾರೆ. ಬೋರ್ಡ್ ಅಪ್ರೂವಲ್ ಸಿಕ್ಕಿದ ಮೇಲೆ ಟಾಟಾ ಅವರು ಬಂದು ದೇಸಾಯಿ ಅವರಿಗೆ ಕಂಗ್ರಾಚುಲೇಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಈ ಫರ್ಮ್ ಸ್ಟಾರ್ಟ್ ಮಾಡೋಕೆ ಗವರ್ಮೆಂಟ್ ಇಂದ ಲೈಸೆನ್ಸ್ ತಗೊಳ್ಳೋದು. ಲೈಸೆನ್ಸ್ ಪ್ರಪೋಸಲ್ ಡ್ರಾಫ್ಟ್ ನ ರೆಡಿ ಮಾಡೋ ಕೆಲಸನ ಆಕಾಶ್ ಮಾಡ್ತಿರ್ತಾರೆ. ಈ ಕಡೆ ಮೇಘ ಮನೇಲಿ ಅವರಮ್ಮ ಮಗಳಿಗೆ ಮದುವೆ ಮಾಡಬೇಕು ಅಂತ ತುಂಬಾ ಒತ್ತಡ ಹಾಕ್ತಿದ್ದಾರೆ. ಅವ್ರ ಅಮ್ಮ ಏನೇ ಹೇಳಿದ್ರು ಮೇಘ, ನಾನು ಮದುವೆ ಆದ್ರೆ ಜಾಬ್ ಬಿಡಬೇಕಾಗತ್ತೆ ಅಂತ ಒಪ್ಕೋತಿರಲ್ಲ. ಇಲ್ಲಿ ನೋಡಿದ್ರೆ ಆಕಾಶ್ ಲೈಸೆನ್ಸ್ ಗೆ ಅಪ್ಲೈ ಮಾಡಿದ ಪ್ರಪೋಸಲ್ ರಿಜೆಕ್ಟ್ ಆಗಿರುತ್ತೆ. ಇದು ಆಕಾಶ್, ಗೌರವ್ ಮತ್ತೆ ಮೇಘ ಮೂರಲ್ಲೂ ಆತಂಕ ಮೂಡಿಸಿರುತ್ತೆ. ಯಾಕಂದ್ರೆ ಲೈಸೆನ್ಸ್ ಅಪ್ರೂವಲ್ ಆಗಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲ್ಲ. ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ 3 ಜನ ಕೆಲಸ ಕಳ್ಕೋತಾರೆ. ಅದರಲ್ಲೂ ಆಕಾಶ್ ಅಂತೂ ತುಂಬಾ ಅಪ್ಸೆಟ್ ಆಗಿ ದೇಸಾಯಿ ಅವ್ರ ಹತ್ರ ಬಂದು, ನಾನು ಖಂಡಿತ ಈ ಜಾಬ್ ನ ಕಳ್ಕೊಳಕ್ಕಾಗಲ್ಲ, NBIDC ಬೇರೆ ಬಿಟ್ಬಿಟ್ಟಿದೀನಿ, ಜಾಬ್ ಇಲ್ಲದೆ ನನ್ನ ಫ್ಯಾಮಿಲಿನ ಕತೆ ಏನು ಅಂತ ಆತಂಕ ವ್ಯಕ್ತಪಡಿಸಿದಾಗ ದೇಸಾಯಿ, ನನಗೂ ಫ್ಯಾಮಿಲಿ ಇದ್ದಾರೆ ಆಕಾಶ್, ಇದನ್ನೆಲ್ಲ ನೀನು ಮೊದಲೇ ಹೇಳಿದೀಯಾ ಅಂತಾರೆ. ಆಗ ಆಕಾಶ್, ನಿನ್ಗಾದ್ರೆ ಟಾಟಾ ಅವರು ಬೇರೆ ಪ್ರಾಜೆಕ್ಟ್ ಅಲ್ಲಿ ಅಸೈನ್ ಮಾಡ್ತಾರೆ, ನಾನೇನ್ ಮಾಡ್ಬೇಕು ಆನ್ಸರ್ ಮಾಡು, ಫ್ರೆಂಡ್ ಆಗಿ ಕೇಳ್ತಿದ್ದೀನಿ ಅಂದಾಗ ಫ್ರೆಂಡಾ, ಒಬ್ಬ ಸ್ನೇಹಿತನಾಗಿ ನಿನ್ನ ರೆಸ್ಪಾನ್ಸಿಬಿಲಿಟಿನ ನೀನು ಫುಲ್ಫಿಲ್ ಮಾಡಿದೀಯಾ, ಗವರ್ಮೆಂಟ್ ರೆಗ್ಯುಲೇಷನ್ಸ್ ನ ಪೂರ್ತಿಯಾಗಿ ಓದಿ ಸ್ಟಡಿ
ಸ್ಟಡಿ ಮಾಡಿ ತಾನೇ ಲೈಸೆನ್ಸ್ ಗೆ ಅಪ್ಲೈ ಮಾಡಬೇಕು. MRTP ಆಕ್ಟ್ ನ ಅದ್ ಹೇಗೆ ಮಿಸ್ ಮಾಡಿದೆ? ಯಾವಾಗ ನೋಡಿದ್ರು ಫ್ಯಾಮಿಲಿ ಜಾಬ್ ಅಂತ ಒದ್ದಾಡ್ತಾ ಇರ್ತೀಯ. ಪ್ರಾಪರ್ ಆಗಿ ಒಂದು ಜಾಬ್ ಮಾಡಬೇಕು. ಹಾಗೆ ಮಾತಾಡ್ತಾ ಫ್ಲೋ ಅಲ್ಲಿ ವಾಚ್ ಪ್ರಾಜೆಕ್ಟ್ ಗೆ ನಿನ್ನ ಕಾಂಟ್ರಿಬ್ಯೂಷನ್ ಆದ್ರೂ ಏನು ಅಂದ್ಬಿಡ್ತಾರೆ. ಇದರಿಂದ ಆಕಾಶ್ ಬೇಜಾರಾಗಿ ನಾನು ಇಲ್ಲಿಗೆ ಕ್ವಿಟ್ ಮಾಡ್ತೀನಿ, ಇಷ್ಟು ಅನ್ಸರ್ಟನಿಟೀಸ್ ಅಲ್ಲಿ ನಾನು ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆಗೆ ಹೋಗ್ಬಿಡ್ತಾರೆ. ದೇಸಾಯಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋ ಮುಂಚೆನೆ ನಿಂತು ಹೋಗ್ತಿದ್ಯಲ್ಲ ಅಂತ ಟಾಟಾ ಅವ್ರ ಹತ್ರ ತಳಮಳ ವ್ಯಕ್ತಪಡಿಸಿದಾಗ ಟಾಟಾ ಅವರು, ನಿಮಗೆ ಗೊತ್ತಾ 19ನೇ ಸೆಂಚುರಿಯಲ್ಲಿ ಅಮೆರಿಕದಲ್ಲಿ 50ರಿಂದ 60 ಫ್ಲಾಟ್ಸ್ ಇರುವಂತ ಒಂದು ಬಿಲ್ಡಿಂಗ್ ಗೆ ಲಿಫ್ಟ್ ಹಾಕ್ಬೇಕಿತ್ತು. ಆದ್ರೆ ಆಗ ಲಿಫ್ಟ್ ಗಳು ತುಂಬಾ ಸ್ಲೋ ಇದ್ವು. ಹೊರಗಡೆ ಕಾಯ್ತಾ ಇರೋರಿಗೆ ತುಂಬಾ ಬೋರ್ ಆಗ್ತಿತ್ತು, ಒಳಗಡೆ ಇರೋರಿಗೆ ಆತಂಕ ಆಗ್ತಿತ್ತು. 50th 60th ಫ್ಲೋರ್ ಅಲ್ಲಿ ಯಾರು ಫ್ಲಾಟ್ ನ ಪರ್ಚೇಸ್ ಮಾಡಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಆಗ ಅವರು ಏನ್ ಮಾಡಿದ್ರು ಗೊತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಜಿ ಹೈ ಸ್ಪೀಡ್ ಎಲಿವೇಟರ್ ಹಾಕಿದ್ರ ಅಂತ ಕೇಳ್ತಾರೆ. ಆಗ ಟಾಟಾ ಹೇಳ್ತಾರೆ, ಆಗ ಇನ್ನೂ ಹೈ ಸ್ಪೀಡ್ ಲೆವೆಲ್ ಗೆ ಟೆಕ್ನಾಲಜಿ ಅಪ್ಡೇಟ್ ಆಗಿರಲಿಲ್ಲ. ಲಿಫ್ಟ್ ಅಲ್ಲಿ ಮಿರರ್ ನ ಇನ್ಸ್ಟಾಲ್ ಮಾಡಿದ್ರು. ಲಿಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದು, ಹೀಗೆ ಮಾಡ್ಕೊಳ್ತಾ ಅವ್ರಿಗೆ ಬೇರೆ ಫ್ಲೋರ್ ರೀಚ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ನೋಡಿ ಎಂತ ಸೀರಿಯಸ್ ಪ್ರಾಬ್ಲಮ್ ಗೆ ಎಷ್ಟು ಸಿಂಪಲ್ ಸೊಲ್ಯೂಷನ್ ಇದೆ. ನಿಮಗೂ ಅದೇ ತರ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ ಅಂತ ಧೈರ್ಯ ತುಂಬಿ ಕಳಿಸ್ತಾರೆ. ಈ ಕಡೆ ಆಕಾಶ್ ಮನೆಯಲ್ಲಿ ಅಪ್ಸೆಟ್ ಆಗಿ ಕುಳಿತಿದ್ದಾಗ ಅವರಪ್ಪ, ನೀನು NBIDC ಕೆಲಸ ಮಾಡ್ತಿರೋದು ನಿನಗೆ ಖುಷಿ ಇದೆಯಾ ಅಂತ ಕೇಳ್ತಾರೆ. ಆಗ ಆಕಾಶ್, ನಾನೀಗ ಕೆಲಸ ಮಾಡ್ತಿರೋದು ಟಾಟಾಗೆ, ಅಂದ್ರೆ ಮಾಡ್ತಿದ್ದೆ, ಈಗ ಇಲ್ಲ ಅಂತ ಹೇಳ್ತಾರೆ. ಆಗ ಅವರಪ್ಪ, ನೀನು ಎಲ್ಲಾದ್ರೂ ಇರೋ ಖುಷಿಯಾಗಿದೆಯಾ ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಆಕಾಶ್, ನಿಮ್ಗೆ ಎಕ್ಸರ್ಸಿಸ್ ದೇಸಾಯಿ ಗೊತ್ತಿರ್ಬೋದಲ್ಲ ಪಾಪ, ನಾನು ಹೇಳ್ತಿದ್ನಲ್ಲ NBIDC ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ತಾನೆ ಅಂತ. ನಾನು ನನ್ನ ಬೋರ್ಡಮ್ ನ ಕೂಡ ಅದೇ ರೀತಿ ಸಾಲ್ವ್ ಮಾಡ್ತಾನೆ ಅನ್ಕೊಂಡು ಜಿ ಜೊತೆ ಟಾಟಾ ಸೇರ್ಕೊಂಡೆ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಅವನೊಬ್ಬ ಹುಚ್ಚ ಅಂತ. NBIDC ಬಿಟ್ಟ ಓಕೆ, ಇಲ್ಲಿ ಸುಮ್ನೆ ಕೆಲಸ ಮಾಡ್ಕೊಂಡು ಹೋಗೋದ್ ಬಿಟ್ಟು ಏನಾದ್ರೂ ಚಾಲೆಂಜಿಂಗ್ ವರ್ಕ್ ಮಾಡ್ಬೇಕು ಅಂತ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ವೆಂಚರ್ ಆಯ್ಕೆ ಮಾಡ್ದ. ಹೊಸ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂದ್ರೆ ಸೇಫ್ ವೆಂಚರ್ ನ ಆಯ್ಕೆ ಮಾಡ್ಕೊಳ್ಬಹುದಾಗಿತ್ತು. ಆದ್ರೆ ಜಿಗೆ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಿತ್ತಂತೆ. ನನ್ನಿಂದ ಆ ಒತ್ತಡಗಳನ್ನ ಹ್ಯಾಂಡಲ್ ಮಾಡೋಕ್ ಆಗ್ಲಿಲ್ಲ. ಜಿ ಜೊತೆ ಕೆಲಸ ಮಾಡೋದ್ರಲ್ಲಿ ಒಂಥರ ಮಜಾ ಇತ್ತು ನಿಜ ಅಂದ ತಕ್ಷಣ ಆಕಾಶ್ಗೆ ರಿಯಲೈಸ್ ಆಗುತ್ತೆ, ನಾನಿಲ್ಲಿ ಜಾಬ್ ನ ಸೆಕ್ಯೂರಿಟಿ ಇಲ್ಲ ಅನ್ನೋ ಒತ್ತಡ ಬಿಟ್ರೆ ಕೆಲ್ಸನ ಎಂಜಾಯ್ ಮಾಡ್ತಿದ್ದೀನಿ ಅಂತ. ಆಗ ಆಕಾಶ್ಗೆ ಈ ಕಂಪನಿಯಲ್ಲಿ ಹುಚ್ಚು ಕೆಲಸಗಾರರಿದ್ದಾರೆ, ನನಗೆ ಗೊತ್ತಿಲ್ಲದೆ ಅವರಲ್ಲಿ ನಾನು ಒಬ್ಬ ಆಗ್ಬಿಟ್ಟಿದ್ದೆ, ಹಣ ಬಿಟ್ಟು ಪ್ಯಾಷನ್ ಇಂದ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲದೆ ಸಂಕಲ್ಪ ಮಾಡ್ಬಿಟ್ಟಿದ್ದೀನಿ ಅಂತ ಮುಖದ ಮೇಲೆ ಒಂದು ನಗು ಮೂಡುತ್ತೆ. ತಕ್ಷಣ ಅವರ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಿ ಅದೇ ರಾತ್ರಿ ಜಿ ಮನೆಗೆ ಹೋಗಿ, ನನ್ನ ಹತ್ರ ಈ ಪ್ರಾಬ್ಲಮ್ ಗೆ ಒಂದು ಸೊಲ್ಯೂಷನ್ ಇದೆ. MRTP ಆಕ್ಟ್ ಅಲ್ಲಿ ಲಾರ್ಜ್ ಸ್ಕೇಲ್ ಕಂಪನೀಸ್ ವಾಚಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಹಾಗಿಲ್ಲ ಅಂತ ರೆಗ್ಯುಲೇಷನ್ಸ್ ಇದೆ. ಆದ್ರೆ ಮೇನ್ ಕಂಪನಿಯ ಸಿಸ್ಟರ್ ಕಂಪನಿ ಅಥವಾ ಕಾರ್ಪೊರೇಷನ್ ಇಂದ ಫಂಡಿಂಗ್ ಆಗಿರುವಂತಹ ಯಾವುದೇ ಕಂಪನಿ ಮಾರ್ಕೆಟ್ ಎಂಟ್ರಿ ಆಗಬಾರದು ಅಂತ ಮೆನ್ಷನ್ ಆಗಿಲ್ಲ. ನಾವು ಮಾರ್ಕೆಟ್ ಗೆ ಟೈಟನ್ ಆಗಿ ಎಂಟರ್ ಆಗೋದು ಬೇಡ, ಟಾಟಾ ಕೆಳಗಡೆ ಬರೋ ಇನ್ವೆಸ್ಟ್ಮೆಂಟ್ ಕಂಪನಿಯಾಗಿ ಎಂಟ್ರಿ ಆಗೋಣ ಅಂತ ಐಡಿಯಾ ಕೊಡ್ತಾರೆ. ಈಗ ಒಂದು ಫೈನಾನ್ಸ್ ಕಂಪನಿ ಓಪನ್ ಮಾಡೋಕೆ ಟಿಟ್ಕೋ ಇಂದ ಅಪ್ರೂವಲ್ ತಗೋಬೇಕು. ಟಿಟ್ಕೋ ಅಂದ್ರೆ ತಮಿಳುನಾಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ತಮಿಳುನಾಡಲ್ಲಿ ಯಾವುದೇ ಇಂಡಸ್ಟ್ರಿ ಶುರು ಆಗ್ಬೇಕಂದ್ರೂ ಟಿಟ್ಕೋ ಇಂದ ಪರ್ಮಿಷನ್ ತಗೋಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೈಗಾರಿಕಾ ಮಿನಿಸ್ಟರ್ ಹತ್ರ ಪರ್ಮಿಷನ್ ತಗೋಬೇಕು. ಪ್ರಾಬ್ಲಮ್ ಏನು ಅಂದ್ರೆ ಆಗ ಇದ್ದ ಮಿನಿಸ್ಟರ್ಗೆ ಫೈನಾನ್ಸ್ ಕಂಪನಿಗಳ ಮೇಲೆ ನಂಬಿಕೆ ಇರೋದಿಲ್ಲ. ಇದನ್ನ ಮೊದಲೇ ತಿಳ್ಕೊಂಡ ಜಿ ಅದನ್ನ ಟಾಟಾ ಹತ್ರ ಹೇಳಿದಾಗ, ಈ ಮೀಟಿಂಗ್ ಗೆ ನಾನು ಬರ್ತೀನಿ ಅಂತ ಹೇಳಿ ಜಿ, ಆಕಾಶ್, ಟಾಟಾ 3 ಜನ ಹೋಗ್ತಾರೆ. ಕಾರಲ್ಲಿ ಹೋಗ್ಬೇಕಾದ್ರೆ ಜಿ ನರ್ವಸ್ ಆಗಿ ಕಾಣ್ತಾರೆ. ಅದನ್ನ ನೋಡಿ ಟಾಟಾ, ನಿನ್ಗೊಂದು ಪ್ರಾಬ್ಲಮ್ ಇದೆ, ನಿನ್ನ ಮನಸ್ಸಲ್ಲಿ ಏನ್ ಬರುತ್ತೆ ಅದನ್ನ ಮುಖದಲ್ಲಿ ತೋರಿಸ್ಬಿಡ್ತೀಯ. ಯಾವಾಗಲೂ ನೆನ್ಪಿಟ್ಕೋ, ಒಬ್ಬ ಕ್ಲೈಂಟ್ ನ ಮೀಟ್ ಮಾಡಿದಾಗ ನಾವು ಅವರಿಗೆ ನಮ್ಮ ಶೂನ್ಯ ಮುಖವನ್ನ ತೋರಿಸ್ಬೇಕು. ಶೂನ್ಯ ಅಂದ್ರೆ ನಮ್ಮ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇರಬಾರ್ದು. ಈ ತರ ಕ್ಲೈಂಟ್ ಗೆ ನಮ್ಮ ತಲೆಯಲ್ಲಿ ಏನ್ ನೋಡ್ತಿದೆ ಅನ್ನೋ ಅಂದಾಜು ಸಿಗಬಾರ್ದು. ನಗ್ತಿದ್ರೆ ಅವ್ರು ನಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ನರ್ವಸ್ ಆಗಿದ್ರೆ ಅಂಡರ್ ಎಸ್ಟಿಮೇಟ್ ಮಾಡ್ಬಿಡ್ತಾರೆ. ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಮುಖದಲ್ಲಿ ಒಂದು ರಿಂಕಲ್ ಕೂಡ ಕಾಣಿಸಬಾರ್ದು ಅಂತ ಸಲಹೆ ಕೊಟ್ಟು ಕಳಿಸ್ತಾರೆ. ಈಗ ಆನ್ ಟೈಮ್ ಗೆ ಮಿನಿಸ್ಟರ್ ನ ಮೀಟ್ ಮಾಡಿ ಟಾಟಾ, ನಾವು ಆನ್ ಟೈಮ್ ಬಂದಿದ್ದೇವೆ ಅಂತ ಭಾವಿಸ್ತೀವಿ, ಈಗ ಅಗ್ರಿಮೆಂಟ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಮಾತಾಡೋಣ ಅಂತ ಕೇಳ್ತಾರೆ. ಆಗ ಮಿನಿಸ್ಟರ್, ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನಾವು ಇನ್ನು ಲ್ಯಾಂಡ್ ಕೊಡೋಕೆ ಒಪ್ಕೊಂಡೇ ಇಲ್ವಲ್ಲ ಅಂದಾಗ ಟಾಟಾ, ನಾನು ಹೇಳಿದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಮ್ಮದು ಅಂತ ಹೇಳಿ, ನೀವು ಲ್ಯಾಂಡ್ ಕೊಟ್ರೆ ಟಿಟ್ಕೋ ಮತ್ತೆ ಟಾಟಾ ಮಧ್ಯೆ ನಿಮಗೊಂದು ಕೊಲಾಬರೇಷನ್ ಆಫರ್ ಮಾಡ್ತಿದೀವಿ. ಈ ಕೊಲಾಬರೇಷನ್ ಅಲ್ಲಿ 28% ಶೇರ್ಸ್ ನ ಕೊಡ್ತಿದೀವಿ ಅಂತಾರೆ. ಆಗ ಮಿನಿಸ್ಟರ್, ನೀವು ಸೀರಿಯಸ್ ಆಗಿ ಹೇಳ್ತಿದ್ದೀರಾ ಅಥವಾ ಜೋಕ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಟಾಟಾ, ನಾನು ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಜೋಕ್ ಮಾಡಲ್ಲ, ನಾವಿಲ್ಲಿ ಕೇವಲ ಲ್ಯಾಂಡ್ ಮತ್ತೆ ಫ್ಯಾಕ್ಟರಿಗೋಸ್ಕರ ಬಂದಿಲ್ಲ, ನಾವೊಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಬಂದಿದೀವಿ. ಇದರಿಂದ ನಮಗೆ ಮಾತ್ರ ಅಲ್ಲ, ತಮಿಳುನಾಡು ಜನಕ್ಕೆ ಬೆನಿಫಿಟ್ಸ್ ಆಗುತ್ತೆ. ಯಾಕಂದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಸ್ಥಳೀಯ ಜನರನ್ನ ಮಾತ್ರ ಕೆಲಸಕ್ಕೆ ತಗೊಳ್ತೀವಿ. ಸೊ ಉದ್ಯೋಗ ಸೃಷ್ಟಿ, ಶೇರ್ಸ್ ಕೊಲಾಬರೇಷನ್ ಮತ್ತೆ ಟಾಟಾ, ಇದಕ್ಕಿಂತ ನಿಮಗೆ ಇನ್ನೇನ್ ಬೇಕು ಅಂತ ಕೇಳ್ತಾರೆ. ಮಿನಿಸ್ಟರ್ ಟಾಟಾ ಅವರ ಪ್ರಪೋಸಲ್ ಗೆ ತಕ್ಷಣ ಒಪ್ಪಿಗೆ ಸೂಚಿಸ್ತಾರೆ. ಈಗ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಡಾಕ್ಯುಮೆಂಟ್ಸ್ ಗೆ ಸಿಗ್ನೇಚರ್ ಮಾಡೋಕೆ ಕೊಟ್ಟಾಗ, ಇದಕ್ಕೆ ನಾನಲ್ಲ, ಇದರ ಫೌಂಡರ್ ಎಕ್ಸರ್ಸಿಸ್ ದೇಸಾಯಿ ಅಂತ ಜಿ ಕೈಯಲ್ಲಿ ಸೈನ್ ಮಾಡಿಸ್ತಾರೆ. ಇದರಿಂದ ಜಿಗೆ ತುಂಬಾ ಸರ್ಪ್ರೈಸ್ ಮತ್ತೆ ಹ್ಯಾಪಿ ಅಟ್ ಎ ಟೈಮ್ ಆಗುತ್ತೆ. ಫಸ್ಟ್ ಟೈಮ್ ಫೌಂಡರ್ ಆಗಿ ಸಿಗ್ನೇಚರ್ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟ್ ಗೆ ಜನರಲ್ ಮ್ಯಾನೇಜರ್ ಆಗಿ SK ಗೋಪಾಲನ್ ಅಂತ ಒಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಗೋಪಾಲನ್ ಬಂದ ತಕ್ಷಣ ಕೇಳೋ ಮೊದಲನೇ ಮಾತೆ, ಇಲ್ಲಿವರೆಗೂ ಕಂಪನಿಗೆ ಯಾವುದೇ ಹೆಸರಿಟ್ಟಿಲ್ವಾ
ಮಾಡಿಲ್ವಾ ಅಂತ. ತಕ್ಷಣ ಝೀ ಮತ್ತೆ ಆಕಾಶ್ ನಾವ್ ಇದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಅಂತ ಈಗ ಇಡೀ ಟೀಮ್ ಏನ್ ಹೆಸರಿಡಬಹುದು ಅಂತ ಯೋಚನೆ ಮಾಡ್ತಾರೆ. ಟೈಟನ್ ಅನ್ನೋ ಹೆಸರು ಹುಟ್ಟಿದ್ ಹೇಗೆ, ಟೈಟನ್ ಅಂದ್ರೆ ಏನು, ಅದೇ ಹೆಸರನ್ನ ಫೈನಲ್ ಮಾಡಿದ್ದಕ್ಕೆ, ಕಂಪನಿ ಸ್ಟಾರ್ಟ್ ಮಾಡಿದ ಮೇಲೆ ಟೈಟನ್ ನ ರೋಚಕ ಜರ್ನಿ ಹೇಗಿತ್ತು ಗೊತ್ತಾ, ಎಷ್ಟೆಲ್ಲ ಸವಾಲುಗಳನ್ನ ಎದುರಿಸಬೇಕಾಯ್ತು, ಎಲ್ಲವನ್ನ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ಎರಡನೇ ಎಪಿಸೋಡ್ಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಿರೋ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಸೆಕೆಂಡ್ ಎಪಿಸೋಡ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಕೂಡ ಮಾಡಿರ್ತೀನಿ, ಮಿಸ್ ಮಾಡದೆ ವಿಡಿಯೋ ನೋಡಿ.